ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಈ ಹೊಸ ವರ್ಷ, ಈ ಯುಗಾದಿ ಹಬ್ಬ ಆದಮೇಲೆ ಶುರುವಾದಂಥ ಈ ಹೊಸ ಸಂವತ್ಸರದಲ್ಲಿ ಎನರ್ಜೀಸ್ ಯಾವ ಥರ ಇದೆ, ಯಾವ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಹೊಸ ಸಂವತ್ಸರದಲ್ಲಿ, ಮತ್ತು ಏನು ಗೈಡೆನ್ಸ್ ಇದೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದೆಲ್ಲ ಇವತ್ತಿನ ಮೆಸೇಜಸ್ಸು ಈ ಪರ್ಟಿಕ್ಯುಲರ್ ಟ್ಯಾರೋ ರೀಡಿಂಗಲ್ಲಿ. ಆಲ್ ರೈಟ್, ಆ್ಯಂಡ್ ಐ ಆಲ್ಸೋ ಹ್ಯಾವ್ ಅ ಬೌಲ್ ಆಫ್ ವಾಟರ್. ಈ ಬೌಲಲ್ಲಿ ಈ ನೀರಲ್ಲಿ ಬರುವಂಥ ಮೆಸೇಜಸ್ನ, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡುವಂಥ ಮೆಸೇಜಸ್ನ ಕೂಡ ಐ ವಿಲ್ ಬಿ ಡೆಲಿವರಿಂಗ್. ಈ ಪ್ರಾಸೆಸ್ನ ಸ್ಕ್ರೈಯಿಂಗ್ ಅಂತ ಹೇಳ್ತಾರೆ. ಲಾಸ್ಟ್ ಒಂದು ರೀಡಿಂಗಲ್ಲಿ ಇದನ್ನು ಮಾಡೋದಕ್ಕೆ ಹೇಳಿದರು. ಸೊ ಇವತ್ತಿನ ರೀಡಿಂಗಲ್ಲೂ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಡ್ಸ್ ಜೊತೆಗೆ ಇದರಲ್ಲಿನೂ ಏನು ಮೆಸೇಜಸ್ ಬರುತ್ತೆ, ವಿ ವಿಲ್ ಸಿ ದ್ಯಾಟ್ ಆಲ್ಸೋ. ಸೊ ಇದನ್ನು ಕಂಟಿನ್ಯೂ ಮಾಡ್ತೀವ ಎಲ್ಲ ರೀಡಿಂಗಲ್ಲಿ, ಐ ಡೋಂಟ್ ನೋ, ಮೇ ಬಿ ವಿ ವಿಲ್ ಕಂಟಿನ್ಯೂ, ಬಟ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆಲ್ ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ನ ಆನ್ ದಿಸ್ ಬ್ಯೂಟಿಫುಲ್ ಬ್ರೈಟ್ ಸನ್ನಿ ಡೇ, ಅ ಫಂಟಾಸ್ಟಿಕ್ ಡೇ ಫಾರ್ ಅ ರೀಡಿಂಗ್. ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ದ ಸನ್ ಕಾರ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ದ ಮೂನ್ ಕಾರ್ಡ್. ಓಕೆ, ನಿಮಗೆ ಯಾವುದು ಫೇವ್ರೆಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಯಾವುದರಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಗಮನ, ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ ಇವತ್ತಿನ ಮೆಸೇಜಸ್ಸು ಈ ಪರ್ಟಿಕ್ಯುಲರ್ ಎನರ್ಜಿ ಒಳಗಡೆ ಹೋದಾಗ ಸಿಗುತ್ತೆ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ಫೇವ್ರೆಟು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಐ ಜಸ್ಟ್ ವಾಂಟ್ ಟು ಕ್ವಿಕ್ಲಿ ರಿಮೈಂಡ್ ಯು, ಇಟ್ ಈಸ್ ಅಬೌಟ್ ಯುವರ್ ಇಂಟ್ಯೂಷನ್, ಯಾವುದರಲ್ಲಿ ಪುಲ್ ಜಾಸ್ತಿ ಇದೆ. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ರೀಡಿಂಗ್ನ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಈ ದೊಡ್ಡ ಬಂಡೆನ ತೋರಿಸ್ತಾ ಇರೋದು. ಈ ದೊಡ್ಡ ಬಂಡೆನ ಕೊರಿಯೋದಕ್ಕಾಗಲ್ಲ, ಕಟ್ ಮಾಡೋದಕ್ಕಾಗೋದಿಲ್ಲ, ಹ್ಯಾಮರ್ ತೊಗೊಂಡು ಹೊಡಿಯೋದಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಪುಟ್ ಅ ಡೈನಮೇಟ್ ಆ ಪರ್ಟಿಕ್ಯುಲರ್ ಆ ಬಂಡೆನ ಬ್ರೇಕ್ ಮಾಡೋದಕ್ಕೆ, ಸೊ ದಟ್ ವಿ ಗೆಟ್ ಅ ಎಂಟ್ರೆನ್ಸ್, ಆ ಟನಲ್ ಒಳಗಡೆ ಹೋಗೋದಕ್ಕೆ. ಸೊ ದಟ್ ಈಸ್ ವಾಟ್ ಇಟ್ ಫೀಲ್ಸ್ ಲೈಕ್. ಆ ಬಂಡೆನ ಹೆಂಗಾದರೂ ಮಾಡಿ ಮೂವ್ ಮಾಡಿದ್ರೆ ಆ ದಾರಿ ಈಸಿ ಆಗೋಗುತ್ತೆ. ಬಟ್ ಈ ಕಡೆ ನಿಂತು ನಾವು ವೇಟ್ ಮಾಡ್ತಾ ಇದ್ವಿ, ಈ ಬಂಡೆನ ಯಾವ ರೀತಿ ಮೂವ್ ಮಾಡೋದು, ಕಟ್ ಮಾಡೋಕ್ಕಾಗ್ತಾ ಇಲ್ಲ. 100 ಜನ ಸೇರಿಕೊಂಡ್ರು ಅದನ್ನು ಪುಷ್ ಮಾಡೋಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಆ ದೊಡ್ಡ ಬಂಡೆಗೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ದೇರ್ ಇಸ್ ಅ ಎಕ್ಸ್ಪ್ಲೋಷನ್. ಆ ಬಂಡೆನ ಅಂದರೆ ಆ ಅಬ್ಸ್ಟೆಕಲ್ನ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ ಬಂಡೆನ ರೆಫರ್ ಮಾಡಿ, ಅಥವಾ ಅದನ್ನು ನಿಮ್ಮ ಲೈಫಲ್ಲಿ ಇದ್ದಂಥ ಆಬ್ಸ್ಟೆಕಲ್ಲು ಅಥವಾ ಬ್ಯಾರಿಯರ್ ಏನಿತ್ತು ಅದು ಇಟ್ ಈಸ್ ಬಿನ್ ಬ್ಲೋನ್ ಅಪ್ ಅಂತ ಹೇಳ್ತಾ ಇರೋದು. ಇಟ್ ಈಸ್ ಬಿನ್ ಬ್ರೋಕನ್ ಡೌನ್. ದೇರ್ ಇಸ್ ಅ ಬಿಗ್ ಎಕ್ಸ್ಪ್ಲೋಷನ್ ಆರ್ ಎಕ್ಸ್ಪ್ಲೋಸಿವ್ ಈ ಆಬ್ಸ್ಟೆಕಲ್ಸ್ನ ರಿಮೂವ್ ಮಾಡೋದಕ್ಕೆ. ಇದಕ್ಕೆ ಕಾರಣ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಲೈಕ್ ಈ ನೀರಲ್ಲೂ ಕೂಡ ನಿಮ್ಮನ್ನು ತೋರಿಸ್ತಾ ಇರೋದು. ನೀವು ಕೂತು ಪೇಷನ್ಸ್ ಆಗಿ ನಿಮ್ಮ ಜೀವನ ಬದಲಾಗೋದನ್ನ ವೇಟ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ನಿಮ್ಮ ನಂಬಿಕೆನ ತೋರಿಸ್ತಾ ಇದ್ದಾರೆ, ಮತ್ತು ನಿಮ್ಮ ಕಮಿಟ್ಮೆಂಟ್ನ ತೋರಿಸ್ತಾ ಇದ್ದಾರೆ ನಿಮ್ಮ ಲೈಫ್ ಬಗ್ಗೆ, ಅಥವಾ ನೀವು ನೆಕ್ಸ್ಟ್ ಪಾರ್ಟಿಗೆ ಹೋಗೋದಕ್ಕೆ. ಐ ನೋ ಏನು ಕಾಣಿಸ್ತಾ ಇಲ್ಲ ಅಥವಾ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಬಿಲೀವ್ ಎಲ್ಲ ಬದಲಾಗುತ್ತೆ ಅಂತ ಹೇಳಿ, ಅಥವಾ ಈ ಆಬ್ಸ್ಟೆಕಲ್ ರಿಮೂವ್ ಆಗುತ್ತೆ ಅಂತ ಹೇಳಿ, ಅಥವಾ ಈ ದಾರಿನ ನಾನು ಕಂಡುಕೊಳ್ತೀನಿ ಅಂತ ಹೇಳಿ, ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಾಬ್ಲಮ್ ಅಥವಾ ವಾಟ್ ಎವರ್ ದ ಬ್ಯಾರಿಯರ್ ಈಸ್ ಅದು ಬ್ರೇಕ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಮ ಸಮಾಧಾನವಾಗಿ ವೇಟ್ ಮಾಡಿದಂಥ ನಿಮ್ಮ ಪೇಷನ್ಸ್ಗೆ ಈ ರಿವಾರ್ಡ್ ಬರ್ತಾ ಇರೋ ಥರ ತೋರಿಸ್ತಾ ಇರೋದು. ಸೊ ಈ ಹೊಸ ಸಂವತ್ಸರ ಇಟ್ ಈಸ್ ಆಲ್ ಅಬೌಟ್ ನಿಮಗೆ ಗ್ರೂಪ್ ನಂಬರ್ 1 ಇಟ್ ಈಸ್ ಅಬೌಟ್ ಎಕ್ಸ್ಪ್ಲೋಷನ್ ಆರ್ ಬ್ಲೋಯಿಂಗ್ ಅಪ್ ಆಬ್ಸ್ಟೆಕಲ್ಸ್ನ ಬ್ಲೋ ಅಪ್ ಮಾಡಿ, ಮತ್ತು ನಿಮ್ಗೆ ಆ ದಾರಿನ ಓಪನ್ ಮಾಡಿ ಕೊಡ್ತಾ ಇರೋದು ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಅಗೇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕ್ರೆಡಿಟ್ ತೊಗೊಳ್ತಾ ಇರೋದಲ್ಲ, ಲೈಕ್ ನಾವು ನಿಮಗೆ ದಾರಿ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಕನ್ಫರ್ಮ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇದು ನಿಮ್ಮ ಪೇಷನ್ಸಿಂದ, ನಿಮ್ಮ ಹಾರ್ಡ್ ವರ್ಕಿಂದ, ನಿಮ್ಮ ಬಿಲೀಫಿಂದ, ನಿಮಗೆ ಈ ದಾರಿ ಮೇಲಿರುವಂಥ ನಂಬಿಕೆಯಿಂದಾಗಿ ಈ ಎಕ್ಸ್ಪ್ಲೋಷನಲ್ಲಿ ಆ ಅಬ್ಸ್ಟೆಕಲ್ ರಿಲೀಸ್ ಆಗ್ತಾ ಇರೋದು, ಅಥವಾ ಆ ಡೋರು ಲೈಕ್ ಸುಮ್ಮನೆ ಮೆಲ್ಲಿಗೆ ಓಪನ್ ಆಗ್ತಾ ಇರೋದಲ್ಲ, ಇಟ್ ಈಸ್ ಲೈಕ್ ಬ್ಲೋನ್ ಔಟ್. ಈಗ ಏನಾದರೂ ಕಾಪಾಡೋಕ್ಕೆ ಹೋಗಬೇಕಾದ್ರೆ ಆ ಡೋರ್ನ ಲೈಕ್ ಲಾಕ್ ಎಲ್ಲ ತೆಗೆದು ಓಪನ್ ಮಾಡೋಕ್ಕೆ ಟ್ರೈ ಮಾಡೋ ಅಷ್ಟು ಟೈಮ್ ಇಲ್ಲ. ವಿ ಹ್ಯಾವ್ ಟು ಬ್ಲೋ ಇಟ್ ಅಪ್, ಯಾಕೆಂದರೆ ವಿ ಹ್ಯಾವ್ ಟು ಗೆಟ್ ಆ ಕಡೆ, ವಿ ಹ್ಯಾವ್ ಟು ಗೋ
ದ ಅದರ್ ಸೈಡ್ ಅಂತ ಹೇಳಿ ವಿ ಆರ್ ಬ್ಲೋಯಿಂಗ್ ಅಪ್. ಆ ಡೋರ್ನ ಬ್ಲೋ ಮಾಡಿ ನಾವು ಒಳಗಡೆ ಹೋಗ್ತಾ ಇರೋದು, ಲೈಕ್ ಇಟ್ ಈಸ್ ಇನ್ ಫುಲ್ ಫೋರ್ಸಲ್ಲಿ ನಾವು ಒಳಗಡೆ ಹೋಗ್ತಾ ಇರೋದು. ದಟ್ ಈಸ್ ದ ಫಸ್ಟ್ ಇಮೇಜ್ ಆ್ಯಂಡ್ ಮೆಸೇಜ್ ಆ್ಯಂಡ್ ವಿಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಸ್ಕ್ರೈಯಿಂಗಲ್ಲಿ ನೀವು ಬರ್ತಾ ಇರೋ ಇನ್ನೊಂದು ಮೆಸೇಜ್ ಬಂದು ನೀವು ಹ್ಯಾಂಡ್ ಶೇಕ್ ಮಾಡ್ತಾ ಇರೋದು, ಯಾರ್ದೋ ಕೈ ಕುಲುಕ್ತಾ ಇರೋದು, ಅದು ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಕೈ ಕುಲುಕ್ತಾ ಇರೋದಿರ್ಬೋದು, ಅಥವಾ ಹೊಸದಾಗಿ ಬರುವಂಥ ಆಪರ್ಚುನಿಟಿ ಜೊತೆ ಕೈ ಕುಲುಕ್ತಾ ಇರೋದಿರ್ಬೋದು, ಅಥವಾ ನಿಮ್ಮ ಲೈಫ್ ಜೊತೆ ನೀವು ಕೈ ಕುಲುಕ್ತಾ ಇರೋದಿರ್ಬೋದು. ಲೈಕ್ ವಿ ಆರ್ ಪಾರ್ಟ್ನರ್ಸ್ ಅಂತ ಹೇಳಿ. ಸೊ ವಿ ಆರ್ ಪಾರ್ಟ್ನರಿಂಗ್, ಲೈಫ್ ಜೊತೆ ನಾವು ಪಾರ್ಟ್ನರ್ ಆಗ್ತಾ ಇರೋದು. ಮೈ ಲೈಫ್ ಇಸ್ ಮೈ ಪಾರ್ಟ್ನರ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್, ಲೈಕ್ ಐ ಆಮ್ ಇನ್ ಪಾರ್ಟ್ನರ್ಶಿಪ್ ವಿತ್ ಮೈ ಲೈಫ್ ಅಂತ ಹೇಳಿ. ಸೊ ಯು ಆರ್ ವೆಲ್ಕಮಿಂಗ್. ಆ್ಯಂಡ್ ಆಲ್ಸೋ ನಾವು ಯಾರಾದರೂ ಮನೆಗೆ ಬಂದಾಗ ಜನರಲ್ ಆಗಿ, ಅಂದರೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಕೈ ಕುಲ್ಕಲ್ಲ ನಾವು, ಇನ್ ಜನರಲ್ ಆಗಿ ಹೊಸದಾಗಿ ಯಾರನ್ನಾದರೂ ಮೀಟ್ ಮಾಡಿದಾಗ, ಈಗ ಆಫೀಸಲ್ಲಿ ಯಾರನ್ನಾದರೂ ಮೀಟ್ ಮಾಡಿದಾಗ ಲೈಕ್ ಹಲೋ ಹಾಯ್ ಅಂತ ಹೇಳೋದಕ್ಕೆ ಕೈ ಕುಲುಕ್ತೀವಿ. ಸೊ ವಿಚ್ ಈಸ್ ಅ ನ್ಯೂ ಥಿಂಗ್. ಆ ಹೊಸೊಬ್ರನ್ನ ಮೀಟ್ ಮಾಡಿದಾಗ, ಹಳೆ ಫ್ರೆಂಡ್ಸು ಹಳೆಗೆ ಆಲ್ರೆಡಿ ಗೊತ್ತಿರೋರನ್ನ ನಾವು ಸಿಕ್ಕಿದಾಗೆಲ್ಲ ಕೈ ಕುಲ್ಕೋದಿಲ್ಲ, ಬಟ್ ಹೊಸದಾಗಿ ಏನಾದರೂ ಬಂದಾಗ, ಯಾರಾದರೂ ಭೇಟಿ ಮಾಡಿದಾಗ ಆ ಕೈ ಕುಲ್ಕೋದು, ಆ ಸ್ಮೈಲ್ ಕೊಡೋದು, ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಇದರಲ್ಲೂ ಕೂಡ ಲೈಕ್ ಜೀವನದ ಜೊತೆ ನೀವು ಕೈ ಕುಲುಕ್ತಾ ಇರೋ ಥರ ಇದೆ, ಅಥವಾ ಹೊಸ ಆಪರ್ಚುನಿಟಿನ ನೀವು ಗ್ರ್ಯಾಬ್ ಮಾಡ್ಕೊಳ್ತಾ ಇರೋ ಥರ ಇದೆ ವಿತ್ ದ ಸನ್ ಕಾರ್ಡ್ ಆ್ಯಂಡ್ ಆಲ್ ದ ಎಕ್ಸ್ಪ್ಲೋಷನ್ ನಿಮ್ಮ ಎನರ್ಜಿನಲ್ಲಿ. ಆ್ಯಂಡ್ ದ ಮೇಜರ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು. ಐ ಆಮ್ ಲವಿಂಗ್ ನಿಮ್ಮ ಎನರ್ಜಿ. ಗ್ರೂಪ್ ನಂಬರ್ 1 ವಿ ಹ್ಯಾವ್ ದ ಲಿಯೋ ಕಾರ್ಡ್, ವಿ ಹ್ಯಾವ್ ದ ಸನ್ ಕಾರ್ಡ್ ಆ್ಯಂಡ್ ವಿ ಹ್ಯಾವ್ ದ 9th ಹೌಸ್. ಎಲ್ಲ ಕಾರ್ಡು ಅಷ್ಟೇ ಇಟ್ಸ್ ಅ ಗೋಲ್ಡನ್ ಕಲರ್. ಇಟ್ ಈಸ್ ಅ ಗೋಲ್ಡನ್ ಇಯರ್ ನಿಮಗೆ ಗ್ರೂಪ್ ನಂಬರ್ 1. ಲೆಟ್ ಮಿ ಟೆಲ್ ಯು, ಇವತ್ತು ಬೆಳಗ್ಗೆ ಇನ್ಸ್ಟಾಗ್ರಾಮಲ್ಲಿ ದೇರ್ ವಾಸ್ ಅ ಕ್ವಿಕ್ ರೀಡಿಂಗ್. ಏಪ್ರಿಲ್ ಮಂತ್ ಇಸ್ ಅ ಗೋಲ್ಡನ್ ಮಂತ್ ಅನ್ನೋ ಥರ ಒಂದು ಮೆಸೇಜ್ ಬಂದಿತ್ತು. ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ನ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಗೋ ಚೆಕ್ ಔಟ್ ಆ ರೀಡಿಂಗು. ಅದು ಈಗ ಪರ್ಟಿಕ್ಯುಲರ್ ಆಗಿ ಏಪ್ರಿಲ್ ಎನರ್ಜೀಸ್ ಮಾತಾಡಿದ್ದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಿಮ್ಮ ಎನರ್ಜಿ ನೋಡ್ತಾ ಇದ್ರೆ ನಿಮ್ಮ ಎಂಟೈರ್ ಇಯರ್ ಬಂದು ಇಟ್ ಈಸ್ ಅಬೌಟ್ ಬ್ರೇಕಿಂಗ್ ಬ್ಯಾರಿಯರ್ಸ್, ಬ್ರೇಕಿಂಗ್ ಆರ್ kicking the door open. Okay, so that is the energy ನಿಮ್ಮದು. kicking the door open and entering. ಎಲ್ಲಿ ನಿಮಗೆ ಆ ಎಂಟ್ರೆನ್ಸ್ನ ಬ್ಲಾಕ್ ಮಾಡಿತ್ತು ಅಥವಾ ಕ್ಲೋಸ್ ಮಾಡಿದ್ರು, ಆ ಡೋರ್ನ ನೀವು ಕಿಕ್ ಓಪನ್ ಮಾಡಿ ಆ ಡೋರ್ ಒಳಗಡೆ ಹೋಗ್ತಾ ಇರೋದು. ಅಂದರೆ ಐ ಆಮ್ ಗೋಯಿಂಗ್ ಟು ಎಂಟರ್, ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಂತ ಹೇಳಿ. ಲೈಕ್ ಲಿಯೋ ಕಾರ್ಡ್, ಆಲ್ ಫೈರ್ ಎನರ್ಜಿ, ಲೈಕ್ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್. ಆ್ಯಂಡ್ ಆಲ್ಸೋ ನಿಮಗೆ ಸೊ ಪ್ಲೀಸ್ ಫಾಲೋ ಇನ್ಸ್ಟಾಗ್ರಾಮ್, ಯಾಕೆಂದರೆ ಅದರಲ್ಲಿ ಎಷ್ಟೊಂದು ಮೆಸೇಜ್ ಕೊಡ್ತೀನಿ, ಯಾಕೆಂದರೆ ಅಲ್ಲಿಗೆ ನಾನು ರೆಫರೆನ್ಸ್ ಮಾಡ್ತಾ ಇರ್ತೀನಿ ಈ ರೀಡಿಂಗ್ಗಳನ್ನು. ಯಾಕೆಂದರೆ ಈಗ ರೀಸೆಂಟಾಗಿ ಮಾರ್ಚ್ 30th ಬಂದು ಪ್ಲಾನೆಟ್ ನೆಪ್ಟ್ಯೂನ್ ಬಂದು ಏರಿಸಿಗೆ ಮೂವ್ ಆಯಿತು. ಸೊ ಏರಿಸಿಗೆ ಮೂವ್ ಆದಾಗ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಆ ಲೀಡರ್ಶಿಪ್ಗೆ ಎಂಟರ್ ಆಗೋದು, ನಮ್ಮ ಹಾರ್ಟ್ನ ಪಾಸಿಬಿಲಿಟೀಸ್ಗೆ ಓಪನ್ ಮಾಡೋದು, ನಮ್ಮ ಅಥೆಂಟಿಸಿಟಿ ಏನು, ನಾವು ಯಾರು, ನಾವು ಏನು ಮಾಡೋದಕ್ಕೋಸ್ಕರ ಬಂದಿದ್ದೀವಿ, ಯಾವ ಥರ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ, ಹೊಸದಾಗಿ ರೀಥಿಂಕ್ ಮಾಡೋದು ನಿಮ್ಮ ಅಬ್ಜೆಕ್ಟಿವ್ನ, ನಿಮ್ಮ ಲೈಫ್ ಪರ್ಪಸ್ನ. ಇನ್ ಕೇಸ್ ನೀವು ಬಿಸ್ನೆಸ್ ಓನರ್ಸ್ ಆಗಿದ್ದರೆ ಅಥವಾ ನೀವು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ನನ್ನ ಹಾರ್ಟ್ ಬೇಸ್ಡ್ ಬಿಸ್ನೆಸ್ ಅಂದರೆ ನನಗೆ ಏನು ಮಾಡಬೇಕು ಅಥವಾ ನನ್ನ ಪರ್ಪಸ್ ಏನು, ನನ್ನ ಅಥೆಂಟಿಕ್, ಲೈಕ್ ಲೆಟ್ಸ್ ಸೇ ನೀವು ಗಾರ್ಮೆಂಟ್ಸ್ ಬಿಸ್ನೆಸ್ಸಲ್ಲಿದ್ರಿ ಅಥವಾ ಫ್ಯಾಷನ್ ಅಥವಾ ಐ ಡೋಂಟ್ ನೋ, ಲೈಕ್ ಸಮ್ ಬಿಸ್ನೆಸ್, ಬಟ್ ಅದು ನಿಮ್ಮ ಅಲೈನ್ಮೆಂಟಲ್ಲಿ ಇರಲಿಲ್ಲ. ಮಾರ್ಕೆಟಲ್ಲಿ ಅದು ಟ್ರೆಂಡಿಂಗ್ ಇದೆ ಅಥವಾ ಎಲ್ಲರೂ ಅದೇ ಮಾಡ್ತಿದ್ದಾರೆ ಅಂತ ಮಾಡ್ತಿರ್ಬೋದು. ಇವಾಗ ಈ ಪರ್ಟಿಕ್ಯುಲರ್ ವರ್ಷ ನೀವು ಕೂತು ನಿಮ್ಮನ್ನು ನೀವು ಕೇಳ್ಕೊಳ್ಳೋದು, ಇಸ್ ದಿಸ್ ವಾಟ್ ಐ ವಾಂಟ್ ಟು ಡೂ, ಇದೇನಾ ನಾನು ಮಾಡಬೇಕಾಗಿರೋದು, ನನ್ನ ಹಾರ್ಟಿಗೆ, ನನ್ನ ಪರ್ಪಸ್ಗೆ ಕನೆಕ್ಟ್ ಆಗಿದೆಯಾ ನಾನು ಮಾಡ್ತಾ ಇರೋದು. ಆ್ಯಂಡ್ ದೆನ್ ಯು ಆರ್ ಫೈನಲಿ ಮೇಕಿಂಗ್ ದೋಸ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಚೇಂಜಸ್ ನಿಮ್ಮ ಹಾರ್ಟ್ ಬೇಸ್ಡ್ ಲೈಫನ್ನ ಲೀಡ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಟು ಬಿಕಮ್ ವೆರಿ ವೆರಿ ರಿಯಲ್ ಆ್ಯಂಡ್ ಒರಿಜಿನಲ್ ನಿಮ್ಮ ಎನರ್ಜಿನಲ್ಲಿ. ಸೊ ದಿಸ್ ಈಸ್ ಇಲ್ಯುಮಿನೇಷನ್ ಗ್ರೂಪ್ ನಂಬರ್ 1. ನಿಮ್ಮ ಪರ್ಪಸ್ ಇಲ್ಯುಮಿನೇಟ್ ಆಗ್ತಾ ಇರೋದು, ಅಂದರೆ ಬೆಳಕಿಗೆ ಬರ್ತಾ ಇರೋದು, ಎಷ್ಟೊಂದು ಬೆಳಕಿಗೆ ಬರ್ತಾ ಇರೋದು ಈ ಸಂವತ್ಸರದಲ್ಲಿ ನಿಮಗೆ. ಈ ಪರ್ಟಿಕ್ಯುಲರ್ ಇಯರಲ್ಲಿ ಎವ್ರಿಥಿಂಗ್ ಇಸ್ ಕಮಿಂಗ್ ಟು ಲೈಟ್, ಟ್ರೂತ್ ಇಸ್ ಕಮಿಂಗ್ ಟು ಲೈಟ್. ಟ್ರೂತ್ ಅಂತ ಅಂದರೆ ಜನರ ಒಪಿನಿಯನ್ಸು ಅಥವಾ ಜನರ ಉದ್ದೇಶ ನಿಮ್ಮ ಜೀವನದಲ್ಲಿ ಬೆಳಕಿಗೆ ಬರ್ತಾ ಇರೋದು, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಪ್ಯಾಷನ್ನು ಬೆಳಕಿಗೆ ಬರ್ತಾ ಇರೋದು, ನಿಮ್ಮ ಲೈಕ್ ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ, ಯಾವ ಒಂದು ಅಥವಾ ಯಾವ ಥರ ನಾನು ಜೀವನ ಮಾಡಬೇಕು, ಆ ಒಂದು ರಿಯಾಲಿಟಿ ಬೆಳಕಿಗೆ ಬರ್ತಾ ಇರೋದು. ಇಲ್ಲಿ ನೀರಲ್ಲಿ ತೋರಿಸ್ತಾ ಇರೋದು ಟಾರ್ಚ್. ಸೊ ಆ ಟಾರ್ಚ್ ಬೆಳಕು ಕತ್ಲಲ್ಲಿದ್ದಾಗ ಆ ಟಾರ್ಚ್ ಬೆಳಕು ಇಟ್ ಇಸ್ ವೆರಿ ವೆರಿ ಪವರ್ಫುಲ್. ಲೈಕ್ ಇಲ್ಲೇನಿದೆ ಅಂತ ಗೊತ್ತಿರಲಿಲ್ಲ, ಕತ್ಲಲ್ಲಿ ಕೂತಿದ್ದು ಸಡನ್ ಆಗಿ ಲೈಟ್ ಆನ್ ಮಾಡಿದಾಗ ಅಥವಾ ಟಾರ್ಚ್ ಬೆಳಕು ಸಿಕ್ಕಿದಾಗ, ಲೈಕ್ ಐ ಆಮ್ ಸಿಟ್ಟಿಂಗ್ ಇನ್
ಇನ್ ಅ ಟ್ರೆಷರ್, ಓಕೆ, ಆ ಟ್ರೆಷರ್ ರೂಮಲ್ಲಿ ಕೂತಿದ್ದೀನಿ ಅನ್ನೋ ಥರ, ಲೈಕ್ ಇದನ್ನು ಟ್ರೈ ಮಾಡಲಾ, ಅದನ್ನು ಟ್ರೈ ಮಾಡಲಾ. ದೆರ್ ಇಸ್ ಲಾಟ್ ಆಫ್ ಎಕ್ಸ್ಪ್ಲೋರೇಷನ್, ದೆರ್ ಇಸ್ ಲಾಟ್ ಆಫ್ ಟ್ರಾವ್ಲಿಂಗ್, ದೆರ್ ಇಸ್ ಲಾಟ್ ಆಫ್ ಟ್ರಯಲ್ ಆ್ಯಂಡ್ ಎರರ್ ನಿಮ್ಮ ಎನರ್ಜಿನಲ್ಲಿ. ಸೊ ದೆರ್ ಇಸ್ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಗ್ರೂಪ್ ನಂಬರ್ 1, ಲೈಕ್ ಐ ಕ್ಯಾನ್ ನಾಟ್ ಗ್ರೌಂಡ್ ನನ್ನ ಎನರ್ಜಿನ ನಿಮ್ಮ ಗ್ರೂಪಿಗೆ ರೀಡ್ ಮಾಡಬೇಕಾದ್ರೆ ಐ ಆಮ್ ಇನ್ ದ ಏರ್, ಲೈಕ್ ಐ ಆಮ್ ಎಕ್ಸೈಟೆಡ್, ಐ ಆಮ್ ಹ್ಯಾಪಿ, ಐ ಆಮ್ ಕ್ಯೂರಿಯಸ್ ಆ್ಯಂಡ್ ಟ್ರೈ ಮಾಡೋದಕ್ಕೆ ನಾನು ಹೆದರ್ಕೊಳ್ತಾ ಇಲ್ಲ. ಐ ವಾಂಟ್ ಟು ಎಕ್ಸ್ಪ್ಲೋರ್. ಎಷ್ಟೊಂದು ಎಕ್ಸ್ಪ್ಲೋರೇಷನ್ ಎನರ್ಜಿ. ಹೊಸ ಜಾಗಗಳಿಗೆ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ಹೊಸ ಜನರನ್ನ ಭೇಟಿ ಮಾಡಬೇಕು, ಅಥವಾ ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಅಥವಾ ನನಗೆ ನನ್ನ ಅಲೈನ್ಮೆಂಟಲ್ಲಿ ಏನಿದೆ ಅಂತ ಹೇಳಿ ನಾನು ಕಂಡುಕೊಳ್ಬೇಕು. ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ರಿಯಲ್ ಈ ಪರ್ಟಿಕ್ಯುಲರ್ ವರ್ಷದಲ್ಲಿ. ಇಷ್ಟು ವರ್ಷ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಲೈಫ್ನ ಲೀಡ್ ಮಾಡಿದ್ರಿ, ಲೈಕ್ ಕೆಲವೊಂದು ರಿಯಲಿಸ್ಟಿಕ್ ಆಗಿತ್ತು, ಕೆಲವೊಂದು ಅನ್ರಿಯಲಿಸ್ಟಿಕ್. ಅದು ನಿಮ್ಮ ಐಡಿಯಾ ಆಗಿರಲಿಲ್ಲ, ಅದು ನಿಮ್ಮ ಪ್ಲ್ಯಾನ್ ಆಗಿರಲಿಲ್ಲ. ಸೊ ಅದನ್ನೆಲ್ಲ ರಿವಿಸಿಟ್ ಮಾಡಿ, ಯು ಆರ್ ರೀಥಿಂಕಿಂಗ್ ಆ ಎಲ್ಲ ಆಬ್ಜೆಕ್ಟಿವ್ನ. ಇಸ್ ದಿಸ್ ವಾಟ್ ಐ ವಾಂಟ್ ಟು ಡೂ? ಇದಾ ನನಗೆ ಬೇಕಾಗಿರೋದು? ಇದಾ ನಾನು ಮಾಡಬೇಕಾಗಿರೋದು? ನನಗೆ ಖುಷಿ ಕೊಡುವಂಥದ್ದನ್ನು ನಾನು ಮಾಡ್ತಾ ಇದ್ದೀನಾ? ಇಲ್ಲ ಅಂತಂದರೆ ಐ ಆಮ್ ಗೋಯಿಂಗ್ ಟು ಚೇಂಜ್. ಅದನ್ನು ನಾನು ಬದಲಾಯಿಸ್ತೀನಿ, ಹೊಸದನ್ನು ಮಾಡ್ತೀನಿ, ಅಥವಾ ಹೊಸ ಥರ ಹೊಸ ಅಪ್ರೋಚಲ್ಲಿ ಮಾಡ್ತೀನಿ, ಹೊಸ ದೃಷ್ಟಿನಲ್ಲಿ ನೋಡ್ತೀನಿ ಇದನ್ನು. ಸೊ ಯು ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಇನ್ ಅಲೈನ್ಮೆಂಟ್ ನಿಮ್ಮ ಒಂದು ಸೋಲ್ ಪರ್ಪಸ್ ಜೊತೆ. ಆ್ಯಂಡ್ ಯು ಆರ್ ಶೈನಿಂಗ್ ಬ್ರೈಟ್. ಗ್ರೂಪ್ ನಂಬರ್ 1, ಲೈಕ್ ದಿಸ್ ಇಸ್ ಶೈನಿಂಗ್ ಬ್ರೈಟ್ ಎನರ್ಜಿ ನಿಮ್ಮದು. ಐ ಆಮ್ ರೆಡಿ ಟು ಶೈನ್ ಬ್ರೈಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ದಟ್ ಈಸ್ ಯುವರ್ ಸೆಕೆಂಡ್ ಅಫರ್ಮೇಷನ್ ನಿಮ್ಮ ರೀಡಿಂಗಲ್ಲಿ. ಐ ಆಮ್ ಇನ್ ಪಾರ್ಟ್ನರ್ಶಿಪ್ ವಿತ್ ಮೈ ಲೈಫ್. ದಟ್ ಈಸ್ ನಿಮ್ಮ ಫಸ್ಟ್ ಅಫರ್ಮೇಷನು. ಆ್ಯಂಡ್ ಐ ಆಮ್ ರೆಡಿ ಟು ಶೈನ್ ನಿಮ್ಮ ಸೆಕೆಂಡ್ ಅಫರ್ಮೇಷನು. ಮತ್ತು ಇನ್ನೊಂದು ನೆನಪಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ 9th ಹೌಸ್ನ ರೂಲ್ ಮಾಡೋ ಒಂದು ಸೈನ್ ಬಂದು ಸ್ಯಾಜಿಟೇರಿಯಸ್. ಸ್ಯಾಜಿಟೇರಿಯಸ್ ಅಗೇನ್ ಇಟ್ ಇಸ್ ಅ ಫೈರ್ ಸೈನ್. ಇಲ್ಲಿರೋದೆಲ್ಲ ಫೈರ್ ಸೈನ್. ಲಿಯೋ, ದ ಸನ್, ದ 9th ಹೌಸನ್ನು ರೂಲ್ ಮಾಡೋದು ದ ಸ್ಯಾಜಿಟೇರಿಯಸ್. ಇಟ್ ಈಸ್ ಆಲ್ ಅಬೌಟ್ ಫೈರ್ ಸೈನ್. ನಿಮ್ಮ ಒಳಗಡೆ ಇರುವಂತಹ ಫೈರು ಇಗ್ನೈಟ್ ಆಗ್ತಾ ಇರೋದು, ಆಕ್ಟಿವೇಟ್ ಆಗ್ತಾ ಇರೋದು. ಆ್ಯಂಡ್ ದೆನ್ ಯು ಆರ್ ಫಾಲೋಯಿಂಗ್ ಈ ಒಳಗಡೆ ಬರ್ತಾ ಇರೋವಂಥ ಸ್ಪಾರ್ಕ್ನ. ಆ ಸ್ಪಾರ್ಕ್ ಬಂದು ನಿಮ್ಮ ಸೋಲ್ ಸ್ಪಾರ್ಕ್. ಆ ಸ್ಪಾರ್ಕ್ ಬಂದು ನಿಮ್ಮ ಒರಿಜಿನಾಲಿಟಿ, ನಿಮ್ಮ ಅಥೆಂಟಿಸಿಟಿ, ನಿಮ್ಮ ಇನ್ನರ್ ಫೈರು. ಆ್ಯಂಡ್ ಆಲ್ಸೋ ಸ್ಯಾಜಿಟೇರಿಯಸ್ ಈಸ್ ಅಬೌಟ್ ಎಕ್ಸ್ಪ್ಲೋರೇಷನ್, ಎಕ್ಸ್ಪ್ಲೋರ್ ಮಾಡುವಂಥದ್ದು. ಕೆಲವ್ರಿಗೆ ಡೆಫಿನೆಟ್ಲಿ ಯು ಆರ್ ಟ್ರಾವೆಲಿಂಗ್ ಅ ಲಾಟ್ ಈ ವರ್ಷ. ಹೊಸ ಹೊಸ ಜಾಗಗಳಿಗೆ ಹೋಗೋದು, ಹೊಸದನ್ನು ಕಲ್ತ್ಕೊಳ್ಳೋದು. ಯಾ, ದೆರ್ ಇಸ್ ಲಾಟ್ ಆಫ್ ಇಂಟ್ರೆಸ್ಟ್ ಕಲ್ತ್ಕೋಬೇಕು ಅಂತ ಅನ್ನೋದನ್ನು. ದೆರ್ ಇಸ್ ಲಾಟ್ ಆಫ್ ಲರ್ನಿಂಗ್, ನ್ಯೂ ಲರ್ನಿಂಗ್, ಹೊಸ ಕೋರ್ಸ್ಗಳು, ಹೊಸ ಕ್ಲಾಸ್ಗಳು, ಹೊಸ ಪ್ರಾಕ್ಟೀಸ್ಗಳು, ಹೊಸ ಐಡಿಯಾಸು. ದೆರ್ ಇಸ್ ಲಾಟ್ ಆಫ್ ನ್ಯೂ ಥಿಂಗ್ಸ್ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಎಕ್ಸ್ಪ್ಯಾಂಡ್, ನಿಮ್ಮ ನಾಲೆಜ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದು ಥ್ರೂ ಟ್ರಾವೆಲಿಂಗ್ ಆರ್ ಥ್ರೂ ಲರ್ನಿಂಗ್. ಈ ವರ್ಷದಲ್ಲಿ ಗ್ರೂಪ್ ನಂಬರ್ 1 ಯು ಆರ್ ಎಕ್ಸ್ಪ್ಯಾಂಡಿಂಗ್ ನಿಮ್ಮ ಕಾನ್ಷಿಯಸ್ನೆಸ್, ನಿಮ್ಮ ಪರ್ಸ್ಪೆಕ್ಟಿವ್ ಅಂತ ಅಂದರೆ ನಿಮ್ಮ ಜೀವನದ ಬಗ್ಗೆ ನಿಮಗಿರುವಂಥ ಅಭಿಪ್ರಾಯ ಬಂದು ಬದಲಾಗ್ತಾ ಇರೋದು ಮತ್ತು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು. ಓಕೆ, ಇಷ್ಟು ದಿನ ನಮಗೆ ಇಂಥ ಒಂದು ಎಕ್ಸ್ಪ್ಯಾನ್ಸಿವ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಆಲೋಚನೆ ಮಾಡೋದು, ನಮ್ಮ ಮೈಂಡನ್ನು ಎಕ್ಸ್ಪ್ಯಾಂಡ್ ಮಾಡೋದು ನಮಗೆ ಗೊತ್ತಿರಲಿಲ್ಲ. ಫೈನಲಿ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ನಮ್ಮ ಮೈಂಡನ್ನ, ನಮ್ಮ ಕಾನ್ಷಿಯಸ್ನೆಸ್ಸನ್ನು ಬ್ರಾಡಾಗಿ ಥಿಂಕ್ ಮಾಡೋದಕ್ಕೆ. ಆ್ಯಂಡ್ ದೆನ್ ಯು ಆರ್ ಕಂಪ್ಲೀಟ್ಲಿ ಚೇಂಜಿಂಗ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಸೊ ದಟ್ ಈಸ್ ವಂಡರ್ಫುಲ್. ಓಕೆ, ವಿ ಹ್ಯಾವ್ ದ ಬ್ಲೆಸ್ಸಿಂಗ್. ಕೆಲವ್ರಿಗೆ ಇದು ಡೆಫಿನೆಟ್ಲಿ ಹೆಲ್ತ್ ರಿಲೇಟೆಡ್ ಕೂಡ. ಸನ್ ಬಂದು ಇಟ್ ಈಸ್ ಆಲ್ ಅಬೌಟ್ ಹೀಲಿಂಗ್, ಎಮೋಷ್ನಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್, ಆ್ಯಂಡ್ ಲೈಕ್ ಲಾಟ್ ಆಫ್ ಹೀಲಿಂಗ್ ಇಂಟರ್ನಲಿ, ಎಕ್ಸ್ಟರ್ನಲಿ. ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಯು ಆರ್ ನಾಟ್ ಹ್ಯಾಪಿ ನಿಮ್ಮ ಫಿಸಿಕಲ್ ಬಾಡಿನಲ್ಲಿ. ದೆರ್ ವಾಸ್ ಲಾಟ್ ಆಫ್ ಪೇನ್ ಆ್ಯಂಡ್ ಇಲ್ನೆಸ್. ಆ ಥರ ಇಶ್ಯೂಸ್ ಇದ್ದರೆ ದೆರ್ ಇಸ್ ಲಾಟ್ ಆಫ್ ಹೀಲಿಂಗ್ ನಿಮಗೆ ಈ ವರ್ಷ. ನಿಮ್ಮ ಫಿಸಿಕಲ್ ಹೆಲ್ತನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫಿಟ್ನೆಸ್ ಜರ್ನಿಗೆ ಎಂಟರ್ ಆಗೋದಕ್ಕೆ. ಲೈಕ್ ಈ ವರ್ಷ ನಿಮ್ಗಿರುವಂಥ ಪೊಟೆನ್ಷಿಯಲ್ ಬಂದು ಗ್ರೂಪ್ ನಂಬರ್ 1, ಲೈಕ್ ಇದುವರೆಗೂ ನೀವು ಇಂಥ ಒಂದು ಫಿಟ್ ಆಗಿರಲಿಲ್ಲ, ಇದುವರೆಗೂ ಇಂಥ ಒಂದು ಕಾನ್ಫಿಡೆಂಟ್ ಆಗಿರಲಿಲ್ಲ, ಇದುವರೆಗೂ ನಿಮ್ಮ ಲೈಫಲ್ಲಿ ಇಂಥ ಒಂದು ಆಪ್ಟಿಮಿಸ್ಟಿಕ್ ಎನರ್ಜಿನಲ್ಲಿ ನೀವಿರಲಿಲ್ಲ. ಅಂಥ ಒಂದು ಪಾಸಿಬಿಲಿಟೀಸ್ ಇದೆ ನಿಮಗೆ ಈ ವರ್ಷ. ಇಫ್ ಯು ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್, ಈ ಎನರ್ಜೀಸ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಈ ಸ್ಪಾರ್ಕ್ನ, ಇನ್ನರ್ ಸ್ಪಾರ್ಕ್ನ, ನಿಮ್ಮ ಸೋಲ್ ಸ್ಪಾರ್ಕ್ನ ಫಾಲೋ ಮಾಡೋದಕ್ಕೆ. ಬಿಕಾಸ್ ದೆರ್ ಇಸ್ ಅ ಹ್ಯೂಜ್ ಪೊಟೆನ್ಷಿಯಲ್. ಲೈಕ್ never been this fit, never been this healthy, and this can be a best year ever. ನಿಮಗೆ ಈ ಪರ್ಟಿಕ್ಯುಲರ್ ಯುಗಾದಿ ವರ್ಷ ಬಂದು ದಿಸ್ ಕ್ಯಾನ್ ಬಿ
one of the most best years ನಿಮಗೆ ಗ್ರೂಪ್ ನಂಬರ್ 1. I'm really happy. The blessing for the right words. ಓಕೆ, ಕೆಲವೊಂದು ನಿರ್ಧಾರಗಳು ಮಾಡ್ತಾ ಇದ್ದೀರಾ ಈ ವರ್ಷ. ಈ ನಿರ್ಧಾರ ಬಂದು ನಿಮ್ಮ ಲೈಫ್ ಆಲ್ಟರಿಂಗ್ ಡಿಸಿಷನ್ಸ್ ಇರ್ಬೋದು. ಇದು ಲೈಫ್ ಆಲ್ಟರಿಂಗ್ ಅಂತ ಅಂದರೆ ಕೆಲವೊಬ್ರು ಯು ಮೇ ಸ್ಪೀಕ್ ಅಪ್, ಲೈಕ್ ಇಷ್ಟು ದಿನ ನೀವೇನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅದನ್ನು ಹೇಳುವಂಥ ಕಾನ್ಫಿಡೆನ್ಸ್ ಇರಲಿಲ್ಲ. ರೈಟ್ ನಾವು ಯು ಆರ್ ಗೆಟಿಂಗ್ ದಿಸ್ ಕಾನ್ಫಿಡೆನ್ಸ್, ಅದನ್ನು ಓಪನ್ ಆಗಿ ಹೇಳೋದಕ್ಕೆ, ಓಪನ್ ಆಗಿ ಶೇರ್ ಮಾಡೋದಕ್ಕೆ. ಯಾಕೆಂದರೆ ಇಲ್ಲಿನೂ ತೋರಿಸ್ತಾ ಇರೋದು ದೇರ್ ಇಸ್ ಅ ಟ್ರಂಪೆಟ್ ಅಂತ ಅಂದರೆ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ತೋರಿಸ್ತಾ ಇರೋದು. ದಟ್ ಈಸ್ ಆಲ್ ಅಬೌಟ್ ವಾಯ್ಸ್. ನಿಮ್ಮ ಥ್ರೋಟ್ ಚಕ್ರ is getting very strong and balanced ಈ ವರ್ಷ. ಸೊ ದಟ್ ಥ್ರೋಟ್ ಚಕ್ರ ಇಸ್ ಆಲ್ಸೋ ಅಬೌಟ್ ನಮ್ಮ ಸೋಲ್ ಪರ್ಪಸ್ ಕೂಡ. ನಮ್ಮ ಸೋಲ್ ಪರ್ಪಸ್ನ ಅರ್ಥ ಮಾಡ್ಕೊಳ್ಳೋದು ಒಂದು ವಿಚಾರ ಆದರೆ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋದು ಅಂದರೆ ಫಾಲೋ ಥ್ರೂ ಮಾಡೋದು ಇನ್ನೊಂದು ವಿಚಾರ. ದಟ್ ಈಸ್ ಆಲ್ ಅಬೌಟ್ ನಮ್ಮ ಥ್ರೋಟ್ ಚಕ್ರ, ಸೆಲ್ಫ್ ಎಕ್ಸ್ಪ್ರೆಷನ್. ಸೊ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ನಿಮ್ಮ ಭಾವನೆಗಳನ್ನ, ನಿಮ್ಮ ಇಂಟ್ರೆಸ್ಟ್ನ. ಯು ಆರ್ ಸೆಟ್ಟಿಂಗ್ ಬೌಂಡರೀಸ್ ಈ ವರ್ಷ. ಕೆಲವೊಬ್ಬರಿಗೆ ಏನು ಹೇಳಬೇಕು ಅದನ್ನು ಹೇಳ್ತಾ ಇದ್ದೀರಾ. ನಿಮ್ಮ ವಾಯ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಇನ್ ಅ ಹೆಲ್ದಿ ವೇ. ಮೇ ಬಿ ಆಫೀಸ್ನಲ್ಲಿ ನಿಮ್ಮ ಐಡಿಯಾಗೆ, ನಿಮ್ಮ ಒಪಿನಿಯನ್ಗೆ ಅಂತ ಒಂದು ವ್ಯಾಲ್ಯೂ ಇರಲಿಲ್ಲ ಅಂದರೆ ಯು ಆರ್ ಸ್ಟ್ಯಾಂಡಿಂಗ್ ಅಪ್, ವೈ ನಾಟ್ ಅಂತ ಹೇಳಿ. ಲೈಕ್ ಯು ಆರ್ ಬಿಕಮಿಂಗ್ ವೆರಿ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಈ ವರ್ಷ ಗ್ರೂಪ್ ನಂಬರ್ 1, ಆ್ಯಂಡ್ ದಟ್ ಈಸ್ ಫಂಟಾಸ್ಟಿಕ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ದ ಬ್ಲೆಸ್ಸಿಂಗ್ ಆಫ್ ಪೀಸ್ ಆಫ್ ಮೈಂಡ್. like you're protecting your peace of mind. Okay, so that is the energy ನಿಮಗೆ ಈ ವರ್ಷ. ಸೊ ಯಾವುದು ನನ್ನ ಪೀಸ್ ಆಫ್ ಮೈಂಡ್ನ ನನ್ನಿಂದ ತಗೊಳ್ತಾ ಇದೆ, ಇಟ್ ಈಸ್ ನಾಟ್ ವರ್ತ್ ಇಟ್ ಈಸ್ ಟು ಕಾಸ್ಟ್ಲಿ. ನನ್ನ ಪೀಸ್ ಆಫ್ ಮೈಂಡ್ನ ನಾನು ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಕ್ಕಾಗೋದಿಲ್ಲ. ಈ ಕೆಲಸಕ್ಕೆ ಹೋಗ್ತಾ ಇರೋದು ನನಗೆ ಪೀಸ್ ಆಫ್ ಮೈಂಡ್ ಕೊಡ್ತಾ ಇದೆಯಾ ಅಥವಾ ಕನ್ಫ್ಯೂಷನ್, ಡಿಸ್ಟ್ರೆಸ್, ಆಂಗ್ಸೈಟಿ ಕೊಡ್ತಾ ಇದೆಯಾ? ಇಫ್ ಇಟ್ ಇಸ್ ಕಾಸ್ಟಿಂಗ್ ಮೈ ಪೀಸ್ ಆಫ್ ಮೈಂಡ್, ಅದನ್ನು ನಾನು ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಇನ್ನು. ಬಿಕಾಸ್ ಮೈ ಪೀಸ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಯಾವತ್ತೂ ನೀವು ಇಂಥ ಒಂದು ಆಲೋಚನಾ ಶೈಲಿನಲ್ಲಿ ಯಾವತ್ತೂ ಇರಲಿಲ್ಲ ಅಂತ ಅನ್ಸುತ್ತೆ. ಲೈಕ್ ಹೆಂಗೋ ಒಂದು ಹೋಗ್ತಾ ಇದೆ, ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಇದ್ದಿರ್ಬೋದು. ಬಟ್ ಫೈನಲಿ ನೀವು ಅರ್ಥ ಮಾಡ್ಕೊಳ್ತಾ ಇರೋದು ಮೈ ಪೀಸ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಲೈಕ್ ನನಗೂ ವ್ಯಾಲ್ಯೂ ಇದೆ, ನನ್ನ ವಾಯ್ಸ್ಗೆ ವ್ಯಾಲ್ಯೂ ಇದೆ, ನನ್ನ ಪ್ರೆಸೆನ್ಸ್ಗೆ ವ್ಯಾಲ್ಯೂ ಇದೆ, ನನ್ನ ಒಪಿನಿಯನ್ಗೆ ವ್ಯಾಲ್ಯೂ ಇದೆ, ನನ್ನ ಇಂಟ್ರೆಸ್ಟ್ಗಳಿಗೆ ವ್ಯಾಲ್ಯೂ ಇದೆ, ನನ್ನ ಕಾಲಿಂಗ್ಗೆ ವ್ಯಾಲ್ಯೂ ಇದೆ. ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ವ್ಯಾಲ್ಯೂ, ನಿಮ್ಮ ನಿಮ್ಮನ್ನು ನೀವು ಜಾಸ್ತಿ ವ್ಯಾಲ್ಯೂ ಮಾಡ್ತಾ ಇದ್ದೀರಾ ಈ ವರ್ಷ. ಆ್ಯಂಡ್ ಆಲ್ಸೋ ಲಿಯೋ ಬಂದು ಇಟ್ ಈಸ್ ವೆರಿ ಸೆಲ್ಫ್ ವಾಟ್ ಯು ಕಾಲ್ ಸೆಲ್ಫ್ ಇಂಟ್ರೆಸ್ಟ್ ಜಾಸ್ತಿ ಇರುವಂಥ ಒಂದು ಕಾರ್ಡು ಲಿಯೋ ಕಾರ್ಡು. ಮರ್ಕ್ಯೂರಿ ರೆಟ್ರೋಗ್ರೇಡ್ನ ಬ್ಲೇಮ್ ಮಾಡಬೇಕು. ಎಷ್ಟೊಂದು ವರ್ಡ್ಸ್ ನನ್ನ ಬಾಯಿಗೆ ಬರ್ತಾ ಇಲ್ಲ ಇವತ್ತು ಫ್ಲೂಯೆಂಟಾಗಿ. ಐ ಆಮ್ ಸ್ಟಟ್ರಿಂಗ್ ಅಲ್ಲಲ್ಲಿ ಆ್ಯಂಡ್ ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಯಾಕೆ ಅಂತ ಹೇಳಿ. ಸೊ ಲೆಟ್ಸ್ ನಾಟ್ ಕಂಪ್ಲೇನ್ ಆ್ಯಂಡ್ ಲೆಟ್ಸ್ ಕಂಟಿನ್ಯೂ. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಗ್ರೂಪ್ ನಂಬರ್ 1. ನಿಮಗೆ ನಿಮ್ಮ ಪೀಸ್ ಆಫ್ ಮೈಂಡನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಯಾರು ಯಾವ ಸಿಚುವೇಶನು ನನ್ನ ಪೀಸ್ ಆಫ್ ಮೈಂಡನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ಅದನ್ನು ನಾನು ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅಥವಾ ಅದನ್ನು ನನ್ನ ಜೀವನದಿಂದ ರಿಲೀಸ್ ಮಾಡ್ತೀನಿ ಅಥವಾ ಏನಾದರೂ ಮಾಡಿಫೈ ಮಾಡ್ತೀನಿ. ಬಟ್ ಹಾಗೆ ಅಂತೂ ನಾನು ಕಂಟಿನ್ಯೂ ಮಾಡಲ್ಲ ಅನ್ನುವಂಥ ಒಂದು ನಿರ್ಧಾರನ ನೀವು ಮಾಡಿ ಯು ಆರ್ ಮೂವಿಂಗ್ ಫಾರ್ವರ್ಡ್. ಲೈಕ್ ಯು ಆರ್ ಮೈಂಡಿಂಗ್ ಯುವರ್ ಬಿಸ್ನೆಸ್. ಈ ವರ್ಷ ಈ ಹೊಸ ರಿಲೇಷನ್ಶಿಪ್ಗಳು, ಹೊಸ ಫ್ರೆಂಡ್ಶಿಪ್ಗಳು, ಹೊಸ ಐಡಿಯಾಸು, ಹೊಸ ವಿಷನ್ನು. ಆ್ಯಂಡ್ ಆಲ್ಸೋ ದಿಸ್ ಇಸ್ ನಮ್ಮ ಜೀವನದಲ್ಲಿ 3 ಜನ ಇರಲಿ, ಆ 3 ಜನ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥವ್ರಾಗಿರಬೇಕು. ದಟ್ ಈಸ್ ದ ಕಾನ್ಸೆಪ್ಟ್ ನಿಮ್ಮದು ಈ ವರ್ಷ. ಒಂದು 15-20 ಜನ ಜೊತೆ ಕೂತಿರೋದಲ್ಲ. ಲೈಕ್ ಎಕ್ಸ್ಟ್ರಾ ಜನರಿದ್ರೆ ದೆರ್ ಇಸ್ ನೋ ಪ್ರಾಬ್ಲಮ್. ಬಟ್ ಎಷ್ಟು ಜನ ನಮ್ಮನ್ನು ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಕ್ಲೋಸ್ ಸರ್ಕಲ್ ಏನು ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀರಾ. ಎಲ್ಲರಿಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಇನ್ನರ್ ಸರ್ಕಲ್ ಒಳಗಡೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ನಿಮ್ಮ ಇನ್ನರ್ ಸರ್ಕಲ್ ಬಂದು ಇಟ್ ಈಸ್ ವೆರಿ ಸೇಕ್ರೆಡ್. ದಟ್ ಈಸ್ ಯುವರ್ ಇನ್ನರ್ ಟೆಂಪಲ್. ನಿಮ್ಮ ಹಾರ್ಟ್ ಬಂದು ಇಟ್ ಈಸ್ ವೆರಿ ಸೇಕ್ರೆಡ್. ನಿಮ್ಮ ಇನ್ನರ್ ಟೆಂಪಲ್ ಅದು ಆ್ಯಕ್ಚುಲಿ ದೆರ್ ಇಸ್ ಅ ಟೆಂಪಲ್ ಇವರಲ್ಲಿ ತೋರಿಸ್ತಾ ಇರೋದು. ಮೇ ಬಿ ಯು ಮೇ ಟ್ರಾವೆಲ್ ಟು ಸಮ್ ಟೆಂಪಲ್ ಆರ್ ದೇವಸ್ಥಾನಗಳಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಅಥವಾ ಸ್ಪೆಸಿಫಿಕ್ ಆಗಿರುವಂಥ ಜಾಗಕ್ಕೆ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ಬೋದು ಈ ವರ್ಷ. ಸೊ ಪೇ ಅಟೆನ್ಷನ್ ಅದಕ್ಕೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮ್ಮ ಹಾರ್ಟ್ ಇಗ್ನೈಟ್ ಆಗಿರೋದನ್ನ ತೋರಿಸ್ತದೆ. ಅಂದರೆ ಯೋರ್ ಹಾರ್ಟ್ ಈಸ್ ಕೈಂಡ್ ಆಫ್ ಹ್ಯಾಪಿಲಿ ಬೀಟಿಂಗ್. ಓಕೆ, ಸೊ
ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮಗೆ ಈ ವರ್ಷ. ಲೈಕ್ ವೆರಿ ಹ್ಯಾಪಿ ಹಾರ್ಟ್ ಬೀಟನ್ನು ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಹಾರ್ಟನ್ನು ಇಷ್ಟೊಂದು ಹೈಲೈಟ್ ಮಾಡ್ತಾ ಇರೋದು, ಗೆಟ್ ಯುವರ್ ಹೆಲ್ತ್ ಚೆಕಪ್ ಡನ್. ಕೆಲವ್ರಿಗೆ ಇಗ್ನೋರ್ ಮಾಡಬೇಡಿ ನಿಮ್ಮ ಹೆಲ್ತ್ನ, ಹಾರ್ಟ್ ಹೆಲ್ತ್, ನಿಮ್ಮ ಫಿಸಿಕಲ್ ಹೆಲ್ತು, ಬಿಕಾಸ್ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಹೀಲಿಂಗಿಗೋಸ್ಕರ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಈ ವರ್ಷ. ಕೆಲವರು ವಾಲಂಟಿಯರ್ ಆಗಿ ಏನಾದರೂ ಸ್ವಲ್ಪ ಸರಿ ಇಲ್ಲ ಅಂದಾಗ ಹೆದರ್ಕೊಳ್ಳೋದಲ್ಲ. ಐ ಆಮ್ ರೆಡಿ ಟು ಗೆಟ್ ಮೈ ಬ್ಲಡ್ ವರ್ಕ್ ಡನ್ ಅಥವಾ ಚೆಕಪ್ ಡನ್. ಲೈಕ್ ಯು ಆರ್ ಬೀಯಿಂಗ್ ವೆರಿ ವೆರಿ ಕಾನ್ಷಿಯಸ್ ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಈ ವರ್ಷ. ಪ್ರೋ ಆಕ್ಟಿವ್ ಆಗಿ ನಿಮ್ಮ ಹೆಲ್ತನ್ನ ಚೆಕ್ ಮಾಡಿಸ್ಕೊಳ್ತಾ ಇದ್ದೀರಾ, ಯಾವ ವೈಟಮಿನ್ಸ್ ತೊಗೊಳ್ತಾ ಇದ್ದೀರಾ, ಎಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಮಾಡ್ತಾ ಇದ್ದೀರಾ. ಆ್ಯಂಡ್ this is beautiful. We have chariot, like we have come a full circle. ಇವಾಗ ಗ್ರೂಪ್ ನಂಬರ್ 1 ನಾವು ಸ್ಟಾರ್ಟ್ ಮಾಡಿದಾಗ ಆ ಎಕ್ಸ್ಪ್ಲೋಸಿವ್ ಅಬ್ಸ್ಟೆಕಲ್ನ ಬ್ರೇಕ್ ಮಾಡಿದ್ದು. ಓ ಲುಕ್ ಎಟ್ ದಟ್, ವಿ ಹ್ಯಾವ್ ಹಾರ್ಟ್. ನಾವು ಮಾತಾಡಬೇಕಾದ್ರೆ ಲೈಕ್ ದಿಸ್ ಈಸ್ ದ ಇಯರ್ ಗ್ರೂಪ್ ನಂಬರ್ 1. ಈ ವರ್ಷ ದೆರ್ ಇಸ್ ಲಾಟ್ ಆಫ್ ಹೀಲಿಂಗ್. ಲೈಕ್ ಐ ಡೋಂಟ್ ನೋ ನಿಮ್ಮ ಏಜ್ ಏನಿವಾಗ 20, 30, 40, 60, 70 ಯಾವ ಏಜಲ್ಲಿ ಇದ್ದೀರಾ, ಇಷ್ಟು ವರ್ಷ ಏನೆಲ್ಲ ಹಾರ್ಟ್ ಬ್ರೇಕ್ಗಳಾಯಿತು, ಅಥವಾ ವಾಟ್ ಎವರ್ ಪೇನ್ ಆರ್ ಪ್ರಾಬ್ಲಮ್ಸ್ ಆರ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ನಡೆದಿದ್ದು ನಿಮಗೆ ಹರ್ಟ್ ಆಗುವಂಥದ್ದು. ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಈ ವರ್ಷ. ಅದನ್ನೆಲ್ಲ ಹೀಲ್ ಮಾಡಿ ಅದರಿಂದ ಆಚೆ ಬರೋದಕ್ಕೆ ಅಗೇನ್ ಲೈಕ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆ ಡೋರ್ ಓಪನ್ ಆಗ್ತಾ ಇರೋದು. ದೊಡ್ಡ ಎಕ್ಸ್ಪ್ಲೋಸಿವ್ ಅಲ್ಲಿ ಅಡ್ಡ ಏನು ನಿಂತಿತ್ತು ನಾವು ಮುಂದೆ ಹೋಗೋದಕ್ಕೆ, ಆ ದೊಡ್ಡ ಬಂಡೆ, ಆ ದೊಡ್ಡ ಕಲ್ಲು ಎಕ್ಸ್ಪ್ಲೋಷನ್ ಅಲ್ಲಿ ಬ್ರೇಕ್ ಮಾಡಿ ಆ ಟನಲ್ ಓಪನ್ ಆಗ್ತಾ ಇರೋದು. ಆ್ಯಂಡ್ ದೆನ್ ವಿ ಆರ್ ಲೈಕ್ ಓಕೆ, ಫೈನಲಿ ದಟ್ ಅಬ್ಸ್ಟೆಕಲ್ ಬಂದು ರಿಮೂವ್ ಆಯಿತು ಅಂತ ಹೇಳಿ ಆ ಖುಷಿನಲ್ಲಿ ನಾವು ಎಂಟರ್ ಆಗ್ತಾ ಇರೋದು ಆ ಹೊಸ ಫೇಸ್ಗೆ, ಹೊಸ ಜರ್ನಿಗೆ. ಆ್ಯಂಡ್ ವಿ ಆರ್ ಕ್ಲೋಸಿಂಗ್ ವಿತ್ ದ ಚಾರಿಯಟ್ ಕಾರ್ಡ್. ದಿಸ್ ಇಸ್ ದ ಕಾರ್ಡ್ ಆಫ್ ಮೂವ್ಮೆಂಟ್, ಮೂವಿಂಗ್ ಫಾರ್ವರ್ಡ್. ಓಕೆ, ದಿಸ್ ಇಸ್ ದ ಕಾರ್ಡ್ ನಮ್ಮ ಎನರ್ಜೀಸ್ ಬ್ಯಾಲೆನ್ಸ್ಗೆ ಬರ್ತಾ ಇರೋದು. ದಿಸ್ ಇಸ್ ದ ಕಾರ್ಡ್ ನಾವು ಮುಂದೆ ಹೋಗ್ತಾ ಇರೋದು. ಆಲ್ಸೋ ಈ ಕಾರ್ಡ್ ಬಂದು ಕನ್ಫರ್ಮ್ ಮಾಡ್ತಾ ಇರೋದು ದೇರ್ ಕ್ಯಾನ್ ಬಿ ಲಾಟ್ ಆಫ್ ಟ್ರಾವೆಲಿಂಗ್ ಈ ವರ್ಷ. ಲಾಟ್ ಆಫ್ ಟ್ರಾವೆಲಿಂಗ್ ಅಲ್ಲ ಅಂತ ಅಂದ್ರೂ ನಿಮಗೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಮೂವ್ಮೆಂಟ್, ಫಿಸಿಕಲ್ ಮೂವ್ಮೆಂಟ್, ಎಮೋಷನಲ್ ಮೂವ್ಮೆಂಟ್, ಸ್ಟ್ಯಾಗ್ನೆನ್ಸಿಯಿಂದ ಆಕ್ಟಿವಿಟಿಗೆ, ಡಲ್ನೆಸ್ ಇಂದ ಎಕ್ಸೈಟ್ಮೆಂಟ್ಗೆ. ಕೆಲವರು ಮನೆ ಕೂಡ ಮೂವ್ ಮಾಡ್ಬೋದು, ಮನೆ ಬದಲಾಯಿಸೋ ಸಾಧ್ಯತೆಗಳಿದೆ ಈ ವರ್ಷ. ಬಿಕಾಸ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಮೂವ್ಮೆಂಟ್ ಆ್ಯಂಡ್ ಚೇಂಜಸ್ ಆ್ಯಂಡ್ ಶಿಫ್ಟ್ಸ್ ಈ ಪರ್ಟಿಕ್ಯುಲರ್ ಎನರ್ಜಿನಲ್ಲಿ. ಫೈನಲ್ ಆಗಿ ಈ ಸ್ಕ್ರೈಂಗಲ್ಲಿ ತೋರಿಸ್ತಾ ಇರೋದು ಸ್ವಾರ್ಡ್, ಆರ್ಕೇಂಜಲ್ ಮೈಕಲ್ ಎನರ್ಜಿ. ಲೈಕ್ ಫೈನಲಿ ಕಾರ್ಡ್ಸ್ ಕಟ್ ಮಾಡ್ತಾ ಇರೋದು, ಹಳೇದನ್ನ ರಿಲೀಸ್ ಮಾಡ್ತಾ ಇರೋದು, ಈ ಹೊಸ ಚಾಪ್ಟರ್ಗೆ, ಹೊಸ ಎನರ್ಜಿಗೆ ಮೂವ್ ಆಗ್ತಾ ಇರೋದು. ಓಕೆ, ಲೈಕ್ ಆ್ಯಂಡ್ ಆಲ್ಸೋ ಆ ಸ್ವಾರ್ಡ್ನ ಕೈಯಲ್ಲಿ ಇಡ್ಕೊಂಡಿರೋದು ನೀವು ಅಂತ ಹೇಳಿ ತೋರಿಸ್ತಾ ಇರೋದು. ಅಂದರೆ ನಿಮ್ಮ ಪವರ್ನ ನೀವು ನಿಮ್ಮ ಕೈಗೆ ತಗೊಳ್ತಾ ಇರೋದು. ಸೊ ಯು ಆರ್ ರೆಡಿ ಈ ಹೊಸ ಫೇಸ್ಗೆ ಅಂತ ಹೇಳಿ ತೋರಿಸ್ತಾ ಇರೋದು. ಸೊ ದೇ ಆರ್ ಶೋಯಿಂಗ್ ದ ರೆಡಿನೆಸ್. ಈ ಹೊಸ ಯುಗಾದಿ ವರ್ಷದಲ್ಲಿ ಯು ಆರ್ ರೆಡಿ ಫಾರ್ ದ ನ್ಯೂ ಅಡ್ವೆಂಚರ್ ನಿಮ್ಮ ಲೈಫಲ್ಲಿ, ನ್ಯೂ ಟ್ರಾವೆಲ್, ನ್ಯೂ ಚಾಪ್ಟರ್, ನ್ಯೂನೆಸ್ ಈ ಪರ್ಟಿಕ್ಯುಲರ್ ವರ್ಷದಲ್ಲಿ. ಆ್ಯಂಡ್ ಇಟ್ ಈಸ್ ಸೂಪರ್ ಎಕ್ಸೈಟಿಂಗ್ ಗ್ರೂಪ್ ನಂಬರ್ 1. ಸೊ ದಟ್ ಈಸ್ ವಾಟ್ ವಿ have. And also last message, oh my god, ಈ ವಿಶಿಂಗ್ ವೆಲ್ಲಲ್ಲಿ ಕಾಯಿನ್ ಹಾಕ್ತೀವಲ್ಲ, ಈ ಏನಾದರೂ ಆಗಲಿ ಅಂತ ಹೇಳಿ ವಿಶ್ ಮಾಡಿ ಕಾಯಿನನ್ನ ಹಾರ್ಟ್ ಹತ್ರ ಇಟ್ಕೊಂಡು ಆ್ಯಂಡ್ ದೆನ್ ವಿ ಥ್ರೋ ಇಟ್ ಆ ವಿಶಿಂಗ್ ವೆಲ್ ಒಳಗಡೆ. ಸೊ ದೇರ್ ಇಸ್ ಸಮ್ ವಿಶ್, ನೀವು ಮುಂಚೆ ಯಾವತ್ತೋ ಮಾಡಿದಂಥ ಒಂದು ವಿಶ್ ಇಸ್ ಫುಲ್ಫಿಲ್ಲಿಂಗ್ ಈ ಪರ್ಟಿಕ್ಯುಲರ್ ವರ್ಷ ಅಂತ ಹೇಳ್ತಾ ಇರೋದು ಆ್ಯಸ್ ಅ ಫೈನಲ್ ಮೆಸೇಜ್. ಆ ವಿಶಿಂಗ್ ವೆಲ್ನ ತೋರಿಸ್ತಾ ಇರೋದು ನಿಮಗೆ ಈ ಸ್ಕ್ರೈಯಿಂಗ್ ಮುಖಾಂತರ. ಯು ವಿಶ್ಡ್ ಫಾರ್ ಸಮಥಿಂಗ್, ಇವಾಗೆಲ್ಲ ಸುಮಾರು ತಿಂಗಳ ಹಿಂದೆ ಅಥವಾ ಸುಮಾರು ವರ್ಷದ ಹಿಂದೆ, ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ಲಿ ಗೆಟಿಂಗ್ ಫುಲ್ಫಿಲ್ಡ್ ಈ ವರ್ಷ ಅಂತ ಹೇಳ್ತಾ ಇರೋದು. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ವಿಶ್ ಅಂತ ಹೇಳಿ. ಸೊ ದೀಸ್ ಆರ್ ಯುವರ್ 3 ಅಫರ್ಮೇಷನ್ಸ್. ಯಾವುದ್ಯಾವುದು ಅಂತ ನೆನಪಿಲ್ಲ, ನಿಮಗೆ ನೆನಪಿದ್ರೆ ಕೆಳಗಡೆ ನಿಮ್ಮ ಈ ಎಲ್ಲ ಅಫರ್ಮೇಷನ್ಸನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಬಿಕಾಸ್ ರೆಗ್ಯುಲರ್ ಆಗಿ ಅಲ್ಲಿ ಮೆಸೇಜಸ್ನ ಹಾಕ್ತಾ ಇರ್ತೀನಿ. ಆ್ಯಂಡ್ ವಿ ಆರ್ ವೆರಿ ಆ್ಯಕ್ಟಿವ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ. ಆಲ್ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಎಂಜಾಯ್ ಮಾಡಿ. ಲೈಕ್ just go have fun. Group number 1, you have such exciting energy ನಿಮಗೆ ಮುಂದಿನ ವರ್ಷಕ್ಕೆ. ಲವ್ ಯು ಆಲ್, ಟೇಕ್ ಕೇರ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಇದು 8ನೇ ಅಟೆಂಪ್ಟ್ ನಿಮ್ಮ ಗ್ರೂಪ್ನ ರೆಕಾರ್ಡ್ ಮಾಡ್ತಾ ಇರೋದು, ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ದೆರ್ ಇಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ನನ್ನ ವಾಯ್ಸಲ್ಲಿ. ನಾನು ಏನೇ ಮೆಸೇಜ್ ಹೇಳಕ್ಕೆ ಹೋದ್ರು ಅರ್ಧ ಕಟ್ ಆಗ್ತಾ ಇದೆ, ವರ್ಡ್ಗಳು ಬರ್ತಾ ಇಲ್ಲ, ಏನು ಹೇಳಬೇಕು ಅಂತ ಹೇಳಿ ಕನ್ಫ್ಯೂಷನ್ ಆಗಿದ್ದು. ಮೊದಲನೇದು ಐ ಆಮ್ ಗೋಯಿಂಗ್ ಟು ಕೈಂಡ್ ಆಫ್ ರೆಫರ್ ಮರ್ಕ್ಯುರಿ ರೆಟ್ರೋಗ್ರೇಡ್. ಗ್ರೂಪ್ ನಂಬರ್ 1 ಅಲ್ಲೂ ಅಷ್ಟೇ ಮೆಸೇಜ್
ಮೆಸೇಜಸ್ ಫ್ರೀ ಫ್ಲೋಯಿಂಗ್ ಇರಲಿಲ್ಲ, ನನಗೆ ಅಲ್ಲಲ್ಲಿ ಕಟ್ ಆಗ್ತಾ ಇತ್ತು, ವರ್ಡ್ಸ್ಗಳು ನೆನಪಾಗ್ತಾ ಇರಲಿಲ್ಲ, ಏನೋ ಹೇಳೋಕ್ಕೋಗಿ ಏನೋ ಹೇಳೋ ಥರ ಅನ್ನಿಸ್ತಾ ಇತ್ತು. ದಿಸ್ ಈಸ್ ದಿ ಎಫೆಕ್ಟ್ ಆಫ್ ಮರ್ಕ್ಯುರಿ ರೆಟ್ರೋಗ್ರೇಡ್. ಸೊ ಐ ವಾಂಟ್ ಟು ಅಡ್ವಾನ್ಸ್ ಆಗಿ ಅಪಾಲಜೈಸ್ ಮಾಡೋದು ಈ ರೀಡಿಂಗಲ್ಲಿ. ಇಫ್ ಐ ಸ್ಟಟರ್ ಅಥವಾ ಮೆಸೇಜಸ್ ಕರೆಕ್ಟಾಗಿ ಬರ್ತಾ ಇಲ್ಲ, ವರ್ಡ್ಸ್ ನೆನಪಾಗ್ತಾ ಇಲ್ಲ ಅಂತಂದರೆ ದಿಸ್ ಈಸ್ ಬಿಕಾಸ್ ಆಫ್ ಮರ್ಕ್ಯುರಿ ರೆಟ್ರೋಗ್ರೇಡ್ ಮೇಜರ್ ಆಗಿ. ಆ್ಯಂಡ್ ಆಲ್ಸೋ ಸ್ವಲ್ಪ ನಿಮ್ಮ ಎನರ್ಜಿ ಕೂಡ ಇರ್ಬೋದು, ಈ ಗ್ರೂಪ್ನ ಎನರ್ಜಿ ಕೂಡ ಇರ್ಬೋದು. ಬಟ್ ಐ ಇನ್ ಅಡ್ವಾನ್ಸ್ ಐ ವಾಂಟ್ ಟು ಅಪಾಲಜೈಸ್. ಓಕೆ, ಸೊ ಲೆಟ್ ಸ್ಟಾರ್ಟ್ ನಿಮ್ಮ ರೀಡಿಂಗನ್ನು. ನಿಮ್ಮ ಗ್ರೂಪ್ಗೆ ಅಗೇನ್ ದಿಸ್ ಈಸ್ ದ ಪ್ರಾಬ್ಲಮ್. ಓಕೆ, ನಿಮ್ಮ ಗ್ರೂಪನ ಎನರ್ಜಿಗೆ ಕನೆಕ್ಟ್ ಆದ ತಕ್ಷಣ ಬಂದಂಥ ಮೊದಲನೇ ಮೆಸೇಜು ನಮ್ಮ ಸ್ಪೇಸ್ನ ತೋರಿಸ್ತಾ ಇರೋದು. ಅಂದರೆ ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರ, ಮತ್ತು ಸ್ವಾಧಿಷ್ಠಾನ ಚಕ್ರ, ಮತ್ತು ನಮ್ಮ ರೂಟ್ ಚಕ್ರ, ಈ ಮೂರ ಸ್ಪೇಸ್ ಏನಿದೆ ಆ ಸ್ಪೇಸ್ನ ತೋರಿಸ್ತಾ ಇರೋದು. ಸೊ ಕೆಲವ್ರಿಗೆ ಹೈಲೈಟ್ ಆಗಿ ಸೇಕ್ರಲ್ ಚಕ್ರನ ತೋರಿಸ್ತಾ ಇರೋದು, ಅಂದರೆ ಸ್ವಾಧಿಷ್ಠಾನ ಚಕ್ರನ. ಸೊ ದಿಸ್ ಇಸ್ ಅ ವೆರಿ ಸ್ಪೆಸಿಫಿಕ್ ಮೆಸೇಜ್, ಎಲ್ಲರಿಗೂ ಅನ್ವಯಿಸೋದಿಲ್ಲ. ಇದು ತುಂಬ ಸ್ಪೆಸಿಫಿಕ್ ಆಗಿರುವಂಥ ಮೆಸೇಜ್ ಇದು. ನೀವು ಇಫ್ ಯು ಆರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ ಈ ವರ್ಷ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಐ ಫೀಲ್ ಅ ಲಾಟ್ ಆಫ್ ಆಕ್ಟಿವಿಟಿ ನಮ್ಮ ಸೇಕ್ರಲ್ ಚಕ್ರ ಮತ್ತು ಸೋಲಾರ್ ಪ್ಲೆಕ್ಸಸ್ ಚಕ್ರನಲ್ಲಿ. ಓಕೆ, ಆ್ಯಂಡ್ ಕೆಲವ್ರಿಗೆ ದೇರ್ ಇಸ್ ಅ ಡೀಪ್ ಡಿಸೈರ್, ಲೈಕ್ ಲಾಂಗ್ ಟರ್ಮ್ ಪ್ರೇಯರ್, ಒಂದು ತುಂಬ ದಿನದಿಂದ ಅಥವಾ ತುಂಬ ವರ್ಷದಿಂದ ಇದ್ರ ಬಗ್ಗೆ ಪ್ರೇ ಮಾಡ್ತಾ ಇರ್ಬೋದು, ಅಥವಾ ತುಂಬ ಹಳೆ ಒಂದು ಪ್ರೇಯರ್ ಬಂದು ಈ ವರ್ಷ ಆನ್ಸರ್ ಮಾಡ್ತಾ ಇರೋ ಥರ ಇದೆ. ಇಷ್ಟು ದಿನ ಅದಕ್ಕೆ ಟೈಮಿಂಗ್ ಸರಿರಲಿಲ್ಲ, ಇವಾಗ ಆ ಟೈಮ್ ಅನ್ನೋದು, ಆ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಅದು ಫೈನಲಿ ಬರ್ತಾ ಇರೋ ಥರ ಇದೆ. ಫೈನಲಿ ಈ ವರ್ಷ ಈ ಲಾಂಗ್ ಟರ್ಮ್ ಪೆಂಡಿಂಗ್ ಪ್ರೇಯರ್ ಒಂದು ವಿಲ್ ಬಿ ಆನ್ಸರ್ಡ್ ಅಂತ ಹೇಳ್ತಾ ಇರೋದು. ಕೆಲವರಿಗೆ ಅದು ಪ್ರೆಗ್ನೆನ್ಸಿ ಪ್ರೇಯರ್ ಇರ್ಬೋದು, ಇನ್ನು ಕೆಲವರಿಗೆ ಅದಲ್ಲ ಅಂತ ಅಂದರೆ there is something for a long term if you have been praying ಈ ಪರ್ಟಿಕ್ಯುಲರ್ ವಿಚಾರ ಒಂದು ಆಗಬೇಕು ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈ ವರ್ಷ ಬರ್ತಾ ಇರೋವಂಥದ್ದು ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ದ ಫಸ್ಟ್ ಇನಿಷಿಯಲ್ ಮೆಸೇಜ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಮತ್ತು ಈ ಬೌಲಲ್ಲಿ ಈ ಸ್ಕ್ರೈಯಿಂಗ್ ಮೆಸೇಜಲ್ಲಿ ತೋರಿಸ್ತಾ ಇರೋದು ಲೋಟಸ್ ಫ್ಲವರ್, ಕಮಲ ಹೂವನ್ನ. ಆ ಕಮಲದ ಹೂವು ಬಂದು ಕಂಪ್ಲೀಟ್ ಆಗಿ ಅರಳಿದೆ, ಅದ್ರ ಸುತ್ತನೂ ಒಂದು 4-5 ಫ್ಲವರ್ಸ್ ಇದೆ, ಕಮಲದ ಹೂವು ಇದೆ. ಬಟ್ ಒಂದು ಪರ್ಟಿಕ್ಯುಲರ್ ಆಗಿರುವಂಥದ್ದು ಕಂಪ್ಲೀಟ್ ಆಗಿ ವೈಬ್ರೆಂಟ್ ಆಗಿ ಪಿಂಕ್ ಆಗಿರೋದನ್ನ ತೋರಿಸ್ತಾ ಇರೋದು. ಸುತ್ತಮುತ್ತ ಇರೋದು ಸ್ವಲ್ಪ ಡಲ್ ಆಗಿದೆ, ಸ್ವಲ್ಪ ವೈಟಿಶ್ ಇದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಕಮಲದ ಹೂವು ಮಾತ್ರ ಆಬ್ಸಲ್ಯೂಟ್ಲಿ ಪಿಂಕ್ ಆ್ಯಂಡ್ ಆಲ್ಮೋಸ್ಟ್ ಲೈಕ್ ಇಟ್ ಇಸ್ ಸ್ಮೈಲಿಂಗ್ ಅನ್ನೋ ಥರ, ಆ ಸ್ಮೈಲ್ ಮಾಡ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇರೋದು. ಅದನ್ನು ನಿಮಗೆ ರೆಫರ್ ಮಾಡ್ತಾ ಇರೋದು ಗ್ರೂಪ್ ನಂಬರ್ 2. ದೇರ್ ಇಸ್ ಲಾಟ್ ಆಫ್ ಲೈಕ್ ಸ್ಮೈಲ್ ಮಾಡೋದಕ್ಕೆ ಎಷ್ಟೊಂದು ರೀಸನ್ಸು ಈ ವರ್ಷ ನಿಮ್ಮ ಲೈಫಲ್ಲಿ ಬರೋ ಥರ ಇದೆ. ಇಟ್ ಈಸ್ ನಾಟ್ ಲಾಫ್, ಇಟ್ ಈಸ್ ನಾಟ್ ಅಬೌಟ್ ಕಣ್ಣಲ್ಲಿ ನೀರು ಬರೋಷ್ಟು ನಗು ಅಲ್ಲ, ಯಾಕೆಂದರೆ ಅದು ತುಂಬ ಟೆಂಪ್ರರಿ ಇರುತ್ತೆ. ಅದೊಂದು ಜೋಕು, ಅದೊಂದು ಸಿಚುವೇಶನು, ಅದೊಂದು ಈವೆಂಟು ಚೆನ್ನಾಗಿ ನಗ್ಬಿಟ್ಟು ಬಿಟ್ಬಿಡ್ತೀವಿ. ಬಟ್ ಆ ಸ್ಮೈಲ್ ಏನಿದೆ, ಇಟ್ ಫೀಲ್ಸ್ ಲೈಕ್ ವೆರಿ ಹಾರ್ಟ್ ಫೆಲ್ಟ್. ಆ ಹಾರ್ಟ್ ಹೀಲ್ ಆದಮೇಲೆ ಬರುವಂಥ ಒಂದು ಆ ಸ್ಮೈಲು, ಆ ಸಾಫ್ಟ್ನೆಸ್ಸು, ಲೈಕ್ ಯು ಆರ್ ಲೈಕ್ utterly in peace and there is a smile. ನಿಮ್ಮ ಮುಖದಲ್ಲಿ there is a smile. ಮೇ ಬಿ ಇಷ್ಟು ವರ್ಷ ನೀವು ಪಟ್ಟಂತ ಆ ಶ್ರಮಕ್ಕೆ ನೀವು ನಿಮ್ಮ ಪೇಷನ್ಸ್ಗೆ ಆ ಪ್ರತಿಫಲ ಸಿಗ್ತಾ ಇರೋ ಥರ ಇದೆ ಈ ವರ್ಷ. ಓವರ್ ಆಲ್ ಆಗಿ ಇಟ್ ಫೀಲ್ಸ್ ಲೈಕ್ ವೆರಿ ಪೀಸ್ಫುಲ್ ಎನರ್ಜಿ ಗ್ರೂಪ್ ನಂಬರ್ 2. ಲೈಕ್ ಗ್ರೂಪ್ ನಂಬರ್ 1 ಅಲ್ಲಿ ಇಟ್ ವಾಸ್ ಸೂಪರ್ ಎಕ್ಸೈಟಿಂಗ್, ಸೂಪರ್ ಬಂಬಾರ್ಡಿಂಗ್ ಎನರ್ಜಿ, ಲೈಕ್ ಲೆಫ್ಟ್ ರೈಟ್ ಸೆಂಟರ್ ಎನರ್ಜೀಸ್ ಬಂದು ಇಟ್ ಈಸ್ ಲೈಕ್ ಎಕ್ಸ್ಪ್ಲೋಷನ್ ಅನ್ನೋ ಥರ. ನಿಮ್ಮ ಗ್ರೂಪಿಗೆ ಬಂದ ತಕ್ಷಣ ದೇರ್ ಇಸ್ ದಿಸ್ ಸಾಫ್ಟ್ನೆಸ್, ಆಲ್ಮೋಸ್ಟ್ ಲೈಕ್ ಬುದ್ಧಿಸ್ಟ್ ಮಾಂಕ್, ಝೆನ್ ಸ್ಟೇಟಲ್ಲಿ ಇರೋ ಥರ ಒಂದು ಮೈಂಡು. ಆ್ಯಂಡ್ ಐ ಆಮ್ ರಿಯಲಿ ಕಾಮ್. ಆ್ಯಂಡ್ ಆಲ್ಸೋ ಇಂಟ್ರೆಸ್ಟಿಂಗ್, ಯಾಕೆಂದರೆ ಆ ಕಮಲನ್ ತೋರಿಸಿದ್ದು ಸುತ್ತ ಕೆಸರಿರುತ್ತೆ, ಸುತ್ತ ಲೈಕ್ ಇಟ್ ಇಸ್ ನಾಟ್ ಅ ಹೆಲ್ದಿ ಅಟ್ಮಾಸ್ಫಿಯರ್. ಬಟ್ ಆ ಕಮಲ ಮಾತ್ರ ಇಟ್ ಈಸ್ ರಿಯಲಿ ಹ್ಯಾಪಿ, ಅದರದೇ ಒಂದು ಬ್ಯೂಟಿನಲ್ಲಿ, ಅದರದೇ ಒಂದು ಗ್ರೋತಲ್ಲಿ. ದಟ್ ಈಸ್ ವಾಟ್ ಇಟ್ ಫೀಲ್ಸ್ ಲೈಕ್. ಹೊರಗಡೆ ಸಿಚುವೇಶನ್ ಎಷ್ಟು ಮಟ್ಟಕ್ಕೆ ಚೇಂಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಒಳಗಡೆ ಆ ಪೀಸ್ ಆಫ್ ಮೈಂಡನ್ನ ನೀವು ಹುಡ್ಕೊಳ್ತಾ ಇರೋದು ಈ ವರ್ಷ ಬಿಗ್ ಹೈಲೈಟ್ ನಿಮಗೆ. ಗ್ರೂಪ್ ನಂಬರ್ 1, ಯು ಆರ್ ಫೈಂಡಿಂಗ್ ಕಂಫರ್ಟ್ ನಿಮ್ಮ ಗ್ರೋತಲ್ಲಿ, ಯು ಆರ್ ಫೈಂಡಿಂಗ್ ಕಂಫರ್ಟ್ ನಿಮ್ಮ ಒಳಗಡೆ, ಯು ಆರ್ ಫೈಂಡಿಂಗ್ ಕಂಫರ್ಟ್ ಪ್ರತಿನಿತ್ಯದ ಆಕ್ಟಿವಿಟೀಸ್ನಲ್ಲಿ. ಸೊ ಯು ಆರ್ ಕೈಂಡ್ ಆಫ್ ಬಿಕಮಿಂಗ್ ವೆರಿ
I don't know, romantic is the word or soft is the word. I'm not sure, but you're becoming very, very comfortable everyday activities nalli. And also, like, this is very weird message, but you brush madbekadrunu you're smiling, okay? Like you're really happy, a grateful heart. Oh my God, ಇಡೀ ಬಾಯೆಲ್ಲ ಇಷ್ಟೊಂದು ಹಲ್ಗಳಿದೆ, ಯಾವುದು ಬಿದ್ದಿಲ್ಲ. ಐ ಆಮ್ ಸೋ ಹ್ಯಾಪಿ. ಯು ನೋ, ದಟ್ ಈಸ್ ರಿಯಲಿ ವಿಯರ್ಡ್ ಆ್ಯಂಡ್ ಸಿಲಿ ಥಾಟ್, ಬಟ್ ಯು ಆರ್ ರಿಯಲಿ ಗ್ರೇಟ್ಫುಲ್. ಲೈಕ್ ಎಲ್ಲ ಹಲ್ಲೂ ಲೈನಲ್ಲಿದೆ ಆ್ಯಂಡ್ ಬ್ರಷ್ ಮಾಡೋದಕ್ಕೆ ಬ್ರಷ್ ಇದೆ, ಕೊಳಾಯಲ್ಲಿ ನೀರು ಬರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳಿ ಹೊರಗಡೆ ಎಲ್ಲ ಕಿತ್ತಾಡ್ಕೊಳ್ತಾ ಇರ್ಬೋದು, ಜಗಳ ಮಾಡ್ಕೊಳ್ತಾ ಇರ್ಬೋದು. ಸ್ಕೂಲಿಗೆ ಲೇಟ್ ಆಯಿತು, ಅದಕ್ಕೆ ಲೇಟ್ ಆಯಿತು, ಇದಕ್ಕೆ ಲೇಟ್ ಆಯಿತು, ಅಥವಾ ಅಡುಗೆ ಮಾಡಬೇಕು, ಇದು ಖಾಲಿ ಆಗಿದೆ, ಹೊರಗಡೆ ಎಷ್ಟೊಂದು ನಾಯ್ಸ್ ಕೇಳಿಸ್ತಾ ಇದೆ. ಬಟ್ ನೀವು ಬಾತ್ರೂಮ್ ಅಲ್ಲಿ ಯು ಆರ್ ರಿಯಲಿ ಕಾಮ್ ಅಂಡ್ ಕಂಫರ್ಟಬಲ್. ಯು ನೋ, ದಟ್ ಈಸ್ ಅ ಸೂಪರ್ ಪವರ್. ಹೊರಗಡೆ ಸಿಚುವೇಶನ್ ಚೇಂಜ್ ಆದಾಗ ಬರೋ ಕಂಫರ್ಟು ಇಟ್ ಇಸ್ ಟೆಂಪ್ರರಿ, ಬಟ್ ಹೊರಗಡೆ ಸಿಚುವೇಶನ್ ಹೇಗೆ ಇದ್ರೂ ನಮ್ಮೊಳಗಡೆ ನಾವು ಆ ಕಂಫರ್ಟ್ನ ಹುಡ್ಕೊಳ್ಳೋದು ಇಟ್ ಈಸ್ ಪರ್ಮನೆಂಟ್. ಓಕೆ, ದಟ್ ಈಸ್ ವಾಟ್ ಎಲ್ಲ ಸ್ಪಿರಿಚುವಲ್ ಟೆಕ್ಸ್ಟ್ಗಳು ನಮಗೆ ಹೇಳ್ಕೊಡೋದು. ಲೈಕ್ ಫೈಂಡಿಂಗ್ ಪೀಸ್ ಆ್ಯಂಡ್ ಕಾಮ್ ನಮ್ಮ ಒಳಗಡೆ. ನಾವು ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಒಳಗಡೆ ಏನಾಗ್ತಾ ಇದೆ, ನಮ್ಮನ್ನು ನಾವು ಹೇಗೆ ರೆಗ್ಯುಲೇಟ್ ಮಾಡ್ಕೊಳ್ತಾ ಇದ್ದೀವಿ, ನಾವು ಹೇಗೆ ಕಾಮ್ ಆಗಿದ್ದೀವಿ ಅಂತ ಹೇಳಿ. ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಯಾಟರ್ನ್. ದಿಸ್ ಈಸ್ ಬ್ಯೂಟಿಫುಲ್, ಯಾಕೆಂದರೆ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದು ಈ ವರ್ಷ ಸ್ಯಾಟರ್ನ್, ಶನಿಗ್ರಹ. ಯೂಶಲಿ ಶನಿಗ್ರಹ ಅಂದರೆ ಎದುರುಕೊಳ್ತೀವಿ, ಬಟ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲಾನೆಟ್ಸ್ is Saturn. Saturn ಇಲ್ಲ ಅಂದರೆ ನಾವು ಏನೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ, ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಈಸ್ ಅ ಸ್ಟ್ರಿಕ್ಟ್ ಮಾಸ್ಟರ್. ಓಕೆ, ಲೈಕ್ ಲೀನಿಯಂಟ್ ಅಲ್ಲ. ಮನೆಯಲ್ಲಿ ಒಂದು ಪೇರೆಂಟ್ ಬಂದು ಲೀನಿಯಂಟ್, ನಾವು ಏನು ಮಾಡ್ಕೊಂಡ್ರೂ ಕೇರ್ ಮಾಡ್ಕೊಳ್ಳಲ್ಲ. ಬಟ್ ಇನ್ನೊಂದು ಪೇರೆಂಟ್ ಬಂದು ನಮಗೆ ಒಳ್ಳೇದಾಗಬೇಕಂತಂದರೆ ನಾವು ಬಿದ್ರೂ ಪರವಾಗಿಲ್ಲ, ಬಿದ್ದಾಗ್ಲೇ ಕಲಿಯೋದು ಅಂತ ಹೇಳ್ಕೊಡುವಂಥ ಒಂದು ಪೇರೆಂಟ್ ಇರ್ತಾರೆ. ಸೊ ದಟ್ ಈಸ್ ನಮ್ಮ ಸ್ಯಾಟರ್ನ್, ದ ಮಾಸ್ಟರ್ ಟೀಚರ್. ಬಟ್ ನಿಮ್ಮ ಎನರ್ಜಿಗೆ ಅವ್ರು ಬರ್ತಾ ಇರೋದು, ನಿಮ್ಮ ಎನರ್ಜಿ ಜೊತೆಗೆ ಅವ್ರು ಬರ್ತಾ ಇರೋದು, ಹೀ ಈಸ್ ವೆರಿ ವೆರಿ ಸಾಫ್ಟ್ ಆ್ಯಂಡ್ ಹೀ ಈಸ್ ಅಪ್ರಿಷಿಯೇಟಿಂಗ್ ನಿಮ್ಮನ್ನು. ಇಂಥ ಒಂದು ಹಾರ್ಡ್ ಲೆಸನ್ಸ್ನೆಲ್ಲ ಕಲಿತು ನೀವು ಬಂದಿರೋದಕ್ಕೆ ನೌ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಯು. ನಿಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ, ನೆಕ್ಸ್ಟ್ ಗ್ರೋತ್ಗೆ ಅಲೈನ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಕ್ಯಾಪ್ರಿಕಾನ್. Group number 2, this is beautiful. I don't know why ನಿಮ್ಮ ಎನರ್ಜಿನೆಲ್ಲ ಲೈಕ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಲೈಕ್ ಹತ್ತೋದು ಹೆಂಗೆ ಅಂತ ಗೊತ್ತು, ಇನ್ನೂ ಬೆಟ್ಟದ ಮೇಲೆ ಇದ್ದೀವಿ, ಬಟ್ ನಾವು ಅದನ್ನು ನಗ್ನಗ್ತಾ ಹೇಗೆ ಹತ್ತೋದು ಅಂತ ಹೇಳಿ ಕಲ್ತ್ಕೊಂಡಿದ್ದೀವಿ. ಲೈಕ್ you're really enjoying life. Group number 2, that is what I want to tell. ನಿಮ್ಮ ಮೇಜರ್ ಎನರ್ಜಿ ಬಂದು ಈ ವರ್ಷ ಯು ಆರ್ ಎಂಜಾಯಿಂಗ್ ಲೈಫ್. ಇಟ್ ಈಸ್ ನಾಟ್ ದಟ್ ಹೊರಗಡೆ ಏನು ಬದಲಾಗ್ತಾ ಇದೆ ಅಂತ, ಇಟ್ ಈಸ್ ದಟ್ ನೀವು ಹೇಗೆ ಬದಲಾಗ್ತಾ ಇದ್ದೀರಾ ನಿಮ್ಮ ಒಳಗಡೆ ನೀವು ಅನ್ನೋದು. ಲೈಕ್ ನಿಮಗೇನೆ ಸರ್ಪ್ರೈಸ್ ಆಗ್ಬೋದು, ಲೈಕ್ ಹೆಂಗೆ ನಾನು ಇಷ್ಟು ಆರಾಮಾಗಿದ್ದೀನಿ, ಶಾಂತವಾಗಿದ್ದೀನಿ. ಸೊ ದಿಸ್ ಎನರ್ಜಿ, ಈ ಒಂದು ಬ್ಯೂಟಿಫುಲ್ ಎನರ್ಜಿ ಬಂದು with the blessings of Saturn, it is very very beautiful. Saturn ಇಂದ ನಮಗೆ ಬ್ಲೆಸ್ಸಿಂಗ್ಸ್ ಬಂದಾಗ he will bless us so much. ಯಾಕೆಂದರೆ ನಾವು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಆ ಸ್ಯಾಟರ್ನ್ ಕೊಡುವಂಥ ಲೆಸನ್ಸ್ನೆಲ್ಲ ಕಲಿತು ಪೇಷನ್ಸ್ ಆಗಿ ಈ ಎಲ್ಲ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಿ ನಾವು ಮುಂದೆ ಹೋಗಬೇಕಾದ್ರೆ ಸ್ಯಾಟರ್ನ್ ಬಂದು ನಮ್ಮ ಕಡೆಗೆ ತಿರುಗಿ ನೋಡ್ತಾ ಇರೋದು. ವಾವ್, ದಿಸ್ ಈಸ್ ಅಮೇಝಿಂಗ್. ಕಂಪ್ಲೇಂಟ್ ಮಾಡ್ದಿರಾ ಕಲಿಯೋ ಪಾಠ ಎಲ್ಲ ಕಲಿತು ಮುಂದೆ ಹೋಗ್ತಾ ಇದ್ದೀರಲ್ಲ, ಲೆಟ್ ಮಿ ರಿವಾರ್ಡ್ ಯು ಅನ್ನುವಂಥ ಒಂದು ಎನರ್ಜಿ ಈ ವರ್ಷ. there is lot of calmness, peace of mind, ಸಮಾಧಾನ, like a satisfaction ನಿಮ್ಮ ಒಳಗಡೆ ನಿಮಗೆ ಈ ವರ್ಷ. and also there is lot of new opportunity. ಹೊಸದನ್ನ ಏನೋ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ಥರ ಇದೆ. ಹೊಸ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಅಂತ. ಕೆಲವ್ರಿಗೆ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಡೈರೆಕ್ಷನ್. ಓಕೆ, ಕೆಲವರು 360 ಡಿಗ್ರಿ ಟರ್ನ್. ನೀವು ಇಷ್ಟು ದಿನ ಮಾಡ್ತಿದ್ದಿದ್ದೆ ಒಂದು, ಇವಾಗ ಹೋಗುವಂಥ ಡೈರೆಕ್ಷನ್ನೇ ಹೊಂದಿರ್ಬೋದು. ಕೆಲವ್ರಿಗೆ ಅದೇ ಡೈರೆಕ್ಷನಲ್ಲಿ ಹೊಸ ಥರ ಒಂದು, ಕೆಲವ್ರಿಗೆ ಇರೋ ಕೆಲಸದಲ್ಲಿ ಪ್ರಮೋಷನು ಅಥವಾ ಹೊಸ ಕೆಲಸಕ್ಕೆ ಹೋಗ್ತಾ ಇರುವಂಥದ್ದು. ಬಟ್ ದೇರ್ ಇಸ್ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್, ದೇರ್ ಇಸ್ ಡೆಫಿನೆಟ್ಲಿ ಗ್ರೋತ್ ಆ್ಯಂಡ್ ದೇರ್ ಇಸ್ ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ ನಿಮ್ಮ ಲೈಫಲ್ಲಿ ನೀವು ರೀಚ್ ಆಗ್ತಾ ಇರೋದು. ಆ್ಯಂಡ್ ಯು ಆರ್ ರೀಚಿಂಗ್ ವಿತ್ ಲಾಟ್ ಆಫ್ ಗ್ರೌಂಡೆಡ್ನೆಸ್. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಗ್ರೂಪ್ ನಂಬರ್ 1 ನನ್ನನ್ನು ನಾನು ಗ್ರೌಂಡ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಐ ಫೆಲ್ಟ್ ಲೈಕ್ ಐ ಆಮ್ ಅಪ್ ಇನ್ ದ ಏರ್, ಲೈಕ್ ಐ ಆಮ್ ಫ್ಲೈಯಿಂಗ್ ಅನ್ನೋ ಥರ. ಲೈಕ್ ಕೂತು ನನ್ನನ್ನು ನಾನು ಗ್ರೌಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಎನರ್ಜಿ, ಇಟ್ ಈಸ್ ವೆರಿ ವೆರಿ ಗ್ರೌಂಡಿಂಗ್ ಆ್ಯಂಡ್ ಸೂದಿಂಗ್ ಆ್ಯಂಡ್ ಕಾಮಿಂಗ್, ಆ್ಯಂಡ್ ಯು ಆರ್ ಅಟ್ರಾಕ್ಟಿಂಗ್ ಅ ಲಾಟ್ ಆಫ್
ಹೈ ವೈಬ್ರೇಷನಲ್ ಜನರನ್ನ ಅಥವಾ ಹೈ ವೈಬ್ರೇಷನಲ್ ವಿಚಾರಗಳನ್ನ ನಿಮ್ಮ ಲೈಫ್ಗೆ ಇನ್ ದಿಸ್ ನ್ಯೂ ಇಯರ್, ಈ ಹೊಸ ಸಂವತ್ಸರದಲ್ಲಿ ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ಬಿಕಮಿಂಗ್ ವೆರಿ ವೆರಿ ಕಾಮ್ ಅಂಡ್ ಕಂಫರ್ಟಬಲ್. ಈ ಎನರ್ಜಿ ಇಷ್ಟು ಕಾಮ್ ಆಗಿರೋದಕ್ಕೆ ನಾವು ಬ್ಲೆಸ್ಸಿಂಗ್ ಆಫ್ ಹೋಮ್ ಕಮಿಂಗ್, ವಿ ಹ್ಯಾವ್ ನಂಬರ್ 44, absolutely and 100% ಇದೇ ಎನರ್ಜಿ, ಲೈಕ್ ಕಮಿಂಗ್ ಬ್ಯಾಕ್ ಹೋಮ್. ಗ್ರೂಪ್ ನಂಬರ್ 2 ಲೈಕ್ ಐ ಆಮ್ ಹೋಮ್ ಅನ್ನೋ ಥರ, ಐ ಆಮ್ ವೆರಿ ಕಂಫರ್ಟಬಲ್, ಐ ನೋ ಐ ಆಮ್ ಕಂಫರ್ಟಬಲ್. ಆ್ಯಂಡ್ ಆಲ್ಸೋ ನಂಬರ್ 44, ಕೆಲವರು ಯು ಆರ್ ಶಿಫ್ಟಿಂಗ್ ಹೋಮ್. ನಿಮಗೆ ಐ ಫೀಲ್ ಲೈಕ್ ಹೋಮ್ ಅನ್ನೋವಂಥ ಜಾಗಕ್ಕೆ ನೀವು ಶಿಫ್ಟ್ ಆಗ್ಬೋದು, ಅಥವಾ ಇರೋ ಜಾಗದಲ್ಲೇ ಐ ಆಮ್ ಹೋಮ್ ಅನ್ನೋವಂಥ ಒಂದು ಫೀಲಿಂಗು. ಐ ಆಮ್ ಹೋಮ್ ಅಂತ ಅಂದರೆ ಏನರ್ಥ, ಲೈಕ್ ಐ ಆಮ್ ಸೇಫ್, ಐ ಆಮ್ ಕಂಫರ್ಟಬಲ್, ನನಗೆ ಇಷ್ಟ ಆಗೋ ರೀತಿ ನಾನು ಇರೋದು. ಆ್ಯಂಡ್ ಐ ಆಮ್ ಫೀಲಿಂಗ್ ಆಬ್ಸಲ್ಯೂಟ್ಲಿ ಕಂಫರ್ಟೆಡ್. ಆ ಬ್ಲ್ಯಾಂಕೆಟಲ್ಲಿಟ್ಟು ನಮ್ಮನ್ನು ಕಂಫರ್ಟ್ ಮಾಡಿದಾಗ ಯಾವ ಥರ ಇರುತ್ತೆ. ಸೊ ಸ್ಯಾಟರ್ನ್, ಪ್ಲಾನೆಟ್ ಸ್ಯಾಟರ್ನ್, ಮಾಸ್ಟರ್ ಸ್ಯಾಟರ್ನ್, ದ ಗುರು ಸ್ಯಾಟರ್ನ್ ಬಂದು ನಮ್ಮನ್ನು ಈ ಸೇಫ್ ಸ್ಪೇಸಿಗೆ ತಲುಪಿಸ್ತಾ ಇರೋದು. ಬಿಕಾಸ್ ವಿ ಸಕ್ಸೀಡೆಡ್, ಸಕ್ಸಸ್ಫುಲ್ ಆಗಿ ಹೇಳ್ದಂಥ ಕಲಿಸ್ದಂಥ ಪಾಠನೆಲ್ಲ ನಾವು ಕಲ್ತ್ಕೊಂಡಿದ್ದಕ್ಕೆ ಈ ವರ್ಷ ನಮಗೆ ರಿವಾರ್ಡ್ ಬರ್ತಾ ಇರೋದು. ನಮ್ಮ ಸೇಫ್ ಝೋನಿಗೆ ತಲುಪಿಸ್ತಾ ಇರೋದು. ಯು ಆರ್ ಸೇಫ್ ಅನ್ನೋವಂಥ ಒಂದು ಫೀಲಿಂಗಿಗೆ ನಮ್ಮನ್ನ ಮೂವ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ವಿ ಆರ್ ವೆರಿ ಕಂಫರ್ಟಬಲ್ ಈ ಹೊಸ ಎನರ್ಜಿನಲ್ಲಿ. ಮೇ ಬಿ ನಿಮ್ಮ ಬಾಡಿನಲ್ಲಿ ನೀವು ಕಂಫರ್ಟಬಲ್ ಆಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನೀವು ಕಂಫರ್ಟಬಲ್ ಆಗ್ಬೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಫ್ರೆಶ್ ಸ್ಟಾರ್ಟ್, ಅ ಬ್ಲೆಸ್ಸಿಂಗ್ ಆನ್ ಅ ಫ್ರೆಶ್ ಸ್ಟಾರ್ಟ್. ದಿಸ್ ಈಸ್ ಅ ಮೇಜರ್ ಬ್ಲೆಸ್ಸಿಂಗ್ಸ್ ಫ್ರಮ್ ಸ್ಯಾಟರ್ನ್ ನಿಮಗೆ ಗ್ರೂಪ್ ನಂಬರ್ 2. ವಾವ್. ಸೊ ದಿಸ್ ಇಸ್ ಫ್ರೆಶ್ ಸ್ಟಾರ್ಟ್, ಫ್ರೆಶ್ ಹೋಮ್. ಕೆಲವ್ರಿಗೆ ಹೊಸ ಮನೆ, ಕೆಲವ್ರಿಗೆ ಹೊಸ ಕೆಲಸ, ಕೆಲವ್ರಿಗೆ ಹೊಸ ಥರ ಆಲೋಚನೆ ಮಾಡುವಂಥ ವಿಧಾನನ ಕಲ್ತ್ಕೊಳ್ತಾ ಇರೋದು. ಕೆಲವರು ಯು ಆರ್ ಲೀವಿಂಗ್ ಅ ಲಾಟ್ ಆಫ್ ಕೇಯಾಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ನಿಮ್ಮ ಜೀವನದಲ್ಲಿ, ಅಥವಾ ಕೇಯಾಸ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋರಿಂದ ನೀವು ದೂರ ಹೋಗ್ತಾ ಇದ್ದೀರಾ ಈ ವರ್ಷ. ಯಾಕೆಂದರೆ ದಿಸ್ ಇಸ್ ಅ ಥೀಮ್ ಆ್ಯಕ್ಚುಲಿ ಗ್ರೂಪ್ ನಂಬರ್ 1ಗೂ ದೇ ಆರ್ ಪ್ರೊಟೆಕ್ಟಿಂಗ್ ಅವರ ಪೀಸ್ ಆಫ್ ಮೈಂಡನ್ನ ಅಂತ ಹೇಳಿದ್ರು. ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯು ಆರ್ ಆಲ್ರೆಡಿ ಆ ಪೀಸ್ ಆಫ್ ಮೈಂಡಲ್ಲಿ ಇದ್ದೀರಾ, ಅದರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಲೀವಿಂಗ್ ಬಿಹೈಂಡ್ ಯಾವುದು ಆ್ಯಕ್ಚುಲಿ ಕರೆಕ್ಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನೀವು ಆಲ್ರೆಡಿ ಅದನ್ನು ಬಿಟ್ಟಿದ್ದೀರಾ. ಸುಮಾರು ಜನ ನಿಮ್ಮ ಪೀಸ್ ಆಫ್ ಮೈಂಡ್ ಏನು ಎಫೆಕ್ಟ್ ಮಾಡ್ತಾ ಇತ್ತು, ನಾವು ಯು ಆರ್ ಮೇಂಟೈನಿಂಗ್ ನಿಮ್ಮ ಪೀಸ್ ಆಫ್ ಮೈಂಡನ್ನ. ಆ್ಯಂಡ್ ದೆನ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ಸೊ ದಿಸ್ ಇಸ್ ಬ್ಯೂಟಿಫುಲ್ ಗ್ರೂಪ್ ನಂಬರ್ 2. ಯಾಕೆಂದರೆ ಈ ಕಾರ್ಡಲ್ಲಿ ಮಾರಿಗನ್ಸ್ ಬ್ಲೆಸ್ಸಿಂಗ್ಸ್ ಆಫ್ ಪೀಸ್ ಆಫ್ಟರ್ ಬ್ಯಾಟಲ್. ಸೊ ಬ್ಯಾಟಲ್ ಆದಮೇಲೆ ಈಗ ಫೈಟ್ ಎಲ್ಲ ಆಗುತ್ತೆ, ವಾರ್ ಆಗುತ್ತೆ, ಎಲ್ಲ ಆದಮೇಲೆ ದೇರ್ ಇಸ್ ದಿಸ್ ಕಾಮ್ನೆಸ್. ಅಷ್ಟು ಗಲಾಟೆ ಆಗ್ತಾ ಇದ್ದಿದ್ದು ಕಂಪ್ಲೀಟಾಗಿ ಕಾಮ್ ಆಗೋದು, ಲೈಕ್ ಸುನಾಮಿ ಎದ್ದಿದ್ದು ಕಂಪ್ಲೀಟಾಗಿ ಇವಾಗ ಸ್ಟಿಲ್ನೆಸ್ಗೆ ರೀಚ್ ಆಗೋದು. ಸೊ ಅಷ್ಟೊಂದು ಅಲೆಗಳು ಹೇಳ್ತಾ ಇದ್ದಿದ್ದು ನವ್ ವಿ ಆರ್ ಇನ್ ಅ ಕಾಮರ್ ವಾಟರ್, ಲೈಕ್ ಟರ್ಬುಲೆಂಟ್ ವಾಟರ್, ಹೆವಿ ಟೈಡಲ್ಲಿ ಇದ್ದಿದ್ದು ನೀರು ನವ್ ವಿ ಆರ್ ಗೆಟಿಂಗ್ ಇನ್ ಟು ಅ ವೆರಿ ಕಾಮ್ ವಾಟರಲ್ಲಿ. ವಿ ಆರ್ ಗೋಯಿಂಗ್ ಇನ್ ದ ಫ್ಲೋ, ವಿ ಆರ್ ಇನ್ ದ ಫ್ಲೋ, ವಿ ಆರ್ ಇನ್ ಸಿಂಕ್ ವಿತ್ ದ ಯೂನಿವರ್ಸ್, ವಿ ಆರ್ ಇನ್ ಸಿಂಕ್ ನಮ್ಮ ಸ್ಪಿರಿಚುವಲ್ ಪಾತಲ್ಲಿ, ವಿ ಆರ್ ಇನ್ ಸಿಂಕ್ ವಿತ್ ನಮ್ಮ ಸೋಲ್ ಪರ್ಪಸು, ವಿ ಆರ್ ಇನ್ ಅಲೈನ್ಮೆಂಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಸೊ ಈ ವರ್ಷ ಬಂದು ದೆರ್ ಇಸ್ ಲಾಟ್ ಆಫ್ ಅಲೈನ್ಮೆಂಟ್ ನಿಮಗೆ. ಆ್ಯಂಡ್ ದ ಬ್ಯಾಟಲ್ ಈಸ್ ಓವರ್ ಗ್ರೂಪ್ ನಂಬರ್ 2. ಆ ಬ್ಯಾಟಲ್ ಮುಗ್ದಿದೆ, ವಾರ್ ಮುಗ್ದಿದೆ, ಲೈಫ್ ಲೆಸನ್ಸು. ನೀವು ಈ ಸದ್ಯದ ಒಂದು ಸೈಕಲಲ್ಲಿ ಏನು ಲೈಫ್ ಲೆಸನ್ಸ್ನ ಕಲಿಬೇಕಾಗಿತ್ತು ಆ ಸೈಕಲ್ ಮುಗ್ದಿದೆ, ಈ ಹೊಸ ಸೈಕಲ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಫ್ರೆಶ್ ಸ್ಟಾರ್ಟ್ ಆ್ಯಂಡ್ ಬ್ಯಾಟಲ್ ಈಸ್ ಓವರ್ ಅನ್ನೋಂಥ ಕಾರ್ಡು. ಸೊ ದ ವರ್ಸ್ಟ್ ಈಸ್ ಓವರ್ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನಮ್ಮ ಆನ್ಸಿಸ್ಟರ್ಸು ನಮ್ಮನ್ನ ಬ್ಲೆಸ್ ಮಾಡ್ತಾ ಇರೋದು ಮುಂದೆ ಹೋಗೋದಕ್ಕೆ. ಸೊ ಮೂವ್ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು ನಮ್ಮ ಆನ್ಸಿಸ್ಟರ್ಸ್ ಕೂಡ. ಈ ವರ್ಷ ಗ್ರೂಪ್ ನಂಬರ್ 2 ಯು ಆರ್ ಬ್ಯೂಟಿಫುಲಿ ಎಲಿಗೆಂಟ್ಲಿ ಮೂವಿಂಗ್ ಫಾರ್ವರ್ಡ್. ಓಕೆ, ಲೈಕ್ ಯಾರಿಗೋ ಪ್ರೂವ್ ಮಾಡಬೇಕು ಅಂತಲ್ಲ, ಯಾರಿಗೋ ತೋರಿಸ್ಕೋಬೇಕು ಅಂತಲ್ಲ, ನಾನು ತೋರಿಸ್ತೀನಿ, ನಾನು ಬೆಳೆದು ನನ್ನ ಜೀವನದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋಂಥದ್ದಲ್ಲ. ದೇರ್ ಈಸ್ ನೋ ಕಾಂಪಿಟೇಷನ್, ದೇರ್ ಈಸ್ ನೋ ಪ್ರೂವಿಂಗ್ ದ ಪಾಯಿಂಟ್. ನೀವು ಮಾಡ್ತಾ ಇರೋದು ಇದೆಲ್ಲ ನಿಮಗೋಸ್ಕರ, ನೀವು ಬದಲಾಗ್ತಾ ಇರೋದು ನಿಮಗೋಸ್ಕರ, ನೀವು ಮುಂದೆ ಹೋಗ್ತಾ ಇರೋದು ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ನಿಮ್ಮ ಪೀಸ್ ಆಫ್ ಮೈಂಡ್ಗೋಸ್ಕರ. ಸೊ ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ಸು ನೆಕ್ಸ್ಟ್ ಈ ವರ್ಷದಲ್ಲಿ ಟು ಬಿಕಮ್ ವೆರಿ ವೆರಿ ಕಂಫರ್ಟಬಲ್ ಲೈಫ್ ಜೊತೆ, ಟು ಬಿಕಮ್ ವೆರಿ ವೆರಿ ಕಂಫರ್ಟಬಲ್ ನಿಮ್ಮ ಜೊತೆ, ಟು
ಎಂಟರ್ ಈ ಹೊಸ ಫೇಸಿಗೆ. ಯಾಕೆಂದರೆ ಸ್ಯಾಟರ್ನ್ ಬ್ಲೆಸ್ಸಿಂಗ್ಸ್ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ಲೈಫ್ ಚೇಂಜಿಂಗ್ ಆ್ಯಂಡ್ ಅ ಲಾಂಗ್ ಟರ್ಮ್ ಚೇಂಜಸ್ಸು. ಈಗ ಹೋಗುವಂಥ ಹೊಸ ಕೆಲಸ ಇರ್ಬೋದು, ಇಟ್ ವಿಲ್ ಬಿ ಫಾರ್ ಲಾಂಗ್ ಟರ್ಮ್. ನೆಕ್ಸ್ಟ್ ಎಂಟರ್ ಆಗುವಂಥ ರಿಲೇಷನ್ಶಿಪ್ ಇರ್ಬೋದು, ಇಟ್ ಇಸ್ ಫಾರ್ ಅ ಲಾಂಗ್ ಟರ್ಮ್. ಇಲ್ಲಿ ಹೊಸದಾಗಿ ಕಲಿಯೋದಕ್ಕೆ ಮತ್ತೆ ಲೈಫ್ ಲೆಸನ್ಸ್ ಹೇಳ್ಕೊಡುವಂಥ ರಿಲೇಷನ್ಶಿಪ್ಗಳಲ್ಲ, ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಪ್ಯೂರ್ ಸೋಲ್ಮೇಟ್ ಥರ ರಿಲೇಷನ್ಶಿಪ್ಗಳು. ದೆರ್ ಇಸ್ ನೋ ಕಾರ್ಮಿಕ್ ರಿಲೇಷನ್ಶಿಪ್. ಈಗ ಹೊಸದಾಗಿ ಹೋಗೋ ಕೆಲಸದಲ್ಲಿ ದೆರ್ ಇಸ್ ನೋ ಕಾರ್ಮಿಕ್ ಲೆಸನ್ಸ್ ಆ ಕೆಲಸದಲ್ಲಿ ಕಲಿಬೇಕಾಗಿರೋದು. ವಿ ಹ್ಯಾವ್ ಪೀಸ್ ಆಫ್ ಮೈಂಡ್ ನಾವು ನೆಕ್ಸ್ಟ್ ಹೋಗುವಂಥ ಕೆಲಸದಲ್ಲಿ. ನಾವು ಹೊಸದಾಗಿ ಹೋಗುವಂಥ ಮನೆ ಬಂದು ಇಟ್ ಈಸ್ ಫಾರ್ ಅ ಲಾಂಗ್ ಟರ್ಮ್. ನಮ್ಮ ರೂಟ್ಸನ್ನು ನಾವು ಹಾಕುವಂಥ ಮನೆ ವಿಲ್ ಬಿಕಮ್ ವೆರಿ ಕಂಫರ್ಟಬಲ್. ಈ ಹೊಸ ಮನೆಯಲ್ಲಿ, ಹೊಸ ಜಾಗದಲ್ಲಿ ನಮ್ಮ ಒಂದು ಎನರ್ಜಿನಲ್ಲಿ ವಿ ಆರ್ ಬಿಕಮಿಂಗ್ ವೆರಿ ವೆರಿ ಕಂಫರ್ಟಬಲ್. ವಿ ಹ್ಯಾವ್ ಏಸ್ ಆಫ್ ಕಪ್ಸ್. ದಿಸ್ ಇಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ನಿಮ್ಮ ಹಾರ್ಟ್ ಓಪನ್ ಆಗ್ತಾ ಇರೋದು, ನಿಮ್ಮ ಹಾರ್ಟ್ ಅವೇಕನಿಂಗ್. ಆ್ಯಂಡ್ ಆಲ್ಸೋ ಇಲ್ಲಿ ತೋರಿಸ್ತಾ ಇರೋದು, ಈಗ ಮರದಲ್ಲಿ ಎಲ್ಲ ಎಲೆಗಳೆಲ್ಲ ಉದ್ರೋಗಿದ್ದನ್ನು ತೋರಿಸಿದ್ರು, ಎಲೆಗಳು ಉದುರಿದ ಮೇಲೆ ಆ ಚಿಗುರು ಬರ್ತಾ ಇರೋದನ್ನ ತೋರಿಸ್ತಾ ಇರೋದು. ಹೊಸ ಚಿಗುರು ಇವಾಗ ತಾನೇ ಸ್ಟಾರ್ಟ್ ಆಗಿರೋದು. ಆ ಒಂದು ಚಿಗುರು ಸ್ಟಾರ್ಟ್ ಆಗಿ ಅದಾದಮೇಲೆ ಇಡೀ ಮರದಲ್ಲಿ ಹೊಸ ಚಿಗುರನ್ನ ತೋರಿಸ್ತಾ ಇರೋದು. ಫಸ್ಟು ಆ ಲೈಟ್ ಗ್ರೀನ್ ಕಲರ್ ಇರೋದು, ಆಮೇಲೆ ಆ ಗ್ರೀನ್ ಕಲರ್ ಡೀಪ್ ಆಗ್ತಾ ಇರೋದು. ಆ ಗ್ರೀನ್ ಕಲರ್ ಡೀಪ್ ಆಗ್ತಾ ಇಡೀ ಮರದಲ್ಲಿ ಆ ಎಲೆಗಳು ತುಂಬಿಕೊಂಡಿರೋದು. ಅದಾದಮೇಲೆ ಒಂದು ಸಣ್ಣ ಹೂವು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿದ್ದು, ಆಮೇಲೆ ಇಡೀ ಮರದಲ್ಲಿ ಆ ಪಿಂಕ್ ಫ್ಲವರ್ಸ್ನ ತೋರಿಸ್ತಾ ಇರೋದು. ಆ್ಯಂಡ್ ದೆನ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಯಾಕೆ ಆ ಮರ ಎಲೆನೆಲ್ಲ ಉದುರಿಸ್ಬೇಕಾಗಿತ್ತು? ಬಿಕಾಸ್ ಆ ಹಳೇದಾಗೋಗಿತ್ತು ಆ ಎಲೆಗಳು. ಸೊ ಹೊಸ ಎಲೆ, ಹೊಸ ಚಿಗುರು, ಆ ಫ್ರೆಶ್ನೆಸ್, ಆ ಸಾಫ್ಟ್ನೆಸ್, ಆ ಟೆಂಡರ್ನೆಸ್, ಆ ಬ್ಯೂಟಿ, ಅದನ್ನು ಆಚೆ ತರೋದಕ್ಕೆ ಹಳೇದನ್ನು ನಾವು ತೆಗೆದು ಹಾಕ್ತೀರಾ, ಅದನ್ನು ಹೊಸದನ್ನು ತರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ಈಸ್ ದ ಎನರ್ಜಿ ನಿಮ್ಮ ಗ್ರೂಪಿಗೆ ಬರ್ತಾ ಇರೋದು. ದಿಸ್ ಈಸ್ ನ್ಯೂನೆಸ್. ಯಾವುದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಬಿಕಾಸ್ ಇದು ಎಲ್ಲ ಏರಿಯಾನಲ್ಲೂ ವಿ ಹ್ಯಾವ್ ರಿಫ್ರೆಶಿಂಗ್ ಎನರ್ಜಿ ನಿಮ್ಮ ಲೈಫಲ್ಲಿ. ಮೇ ಬಿ ಯು ಆರ್ ಸ್ಟಾರ್ಟಿಂಗ್ ಓವರ್ ಕಂಪ್ಲೀಟ್ಲಿ. ಮೇ ಬಿ ನಿಮ್ಮ ಎಂಟೈರ್ ಲೈಫ್ನ ನೀವು ರೀಡಿಫೈನ್ ಮಾಡ್ತಾ ಇರ್ಬೋದು, ನಿಮ್ಮ ಎಂಟೈರ್ ಪರ್ಸ್ನಾಲಿಟಿನ ನೀವು ರೀಡಿಫೈನ್ ಮಾಡ್ತಾ ಇರ್ಬೋದು, ಅಥವಾ ಮೇ ಬಿ ನಿಮ್ಮ ಎಂಟೈರ್ ಪ್ರಾಕ್ಟೀಸಸ್ನ ನೀವು ಚೇಂಜ್ ಮಾಡ್ತಾ ಇರ್ಬೋದು. ಬಟ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಗ್ರೂಪ್ ನಂಬರ್ 2 ಸ್ಪೆಸಿಫಿಕೇಶನ್ಸ್ ಇಲ್ದಿರ ಓವರ್ ಆಲ್ ಆಗಿ ಇಟ್ ಈಸ್ ಅಬೌಟ್ ನಿಮ್ಮ ಹಾರ್ಟ್ ಓಪನ್ ಆಗ್ತಾ ಇರೋದು ಈ ಹೊಸ ಲೈಫಿಗೆ, ಹೊಸ ಪಾಸಿಬಿಲಿಟೀಸ್ಗೆ. ಬಿಕಾಸ್ ದ ಬ್ಯಾಟಲ್ ಈಸ್ ಓವರ್. ಓಕೆ, ಈಗ ರೆನೋವೇಟ್ ಮಾಡಬೇಕಾದ್ರೆ ಲೆಟ್ಸ್ ಈಗೆಲ್ಲಾದರೂ ಈಗ ಫ್ಲೈಓವರ್ ಕಟ್ತಾ ಇರೋದು ನಮಗೆ ಎಲ್ಲ ಕಡೆ ಗೊತ್ತಿರುತ್ತೆ. ಫ್ಲೈಓವರ್ ಕಟ್ಟಬೇಕಾದ್ರೆ ಅಲ್ಲಿ ಆಗದಿರ್ತಾರೆ, ಇಲ್ಲಿ ಆಗದಿರ್ತಾರೆ, ಈ ರೋಡ್ ಕ್ಲೋಸ್ ಆಗೋಗಿದೆ, ಆ ರೋಡ್ ಕ್ಲೋಸ್ ಆಗಿರುತ್ತೆ, ಸುತ್ಕೊಂಡು ಇನ್ನೊಂದು ಕಡೆ ಹೋಗ್ಬೇಕು, ಎಲ್ಲ ಕಡೆ ಮರಳು, ಎಲ್ಲ ಕಡೆ ಧೂಳು, ಎಲ್ಲ ಕಡೆ ಸೌಂಡು. ಬಟ್ ಆ 2 ವರ್ಷ 3 ವರ್ಷ 5 ವರ್ಷ ಆ ಫ್ಲೈಓವರ್ ಕಟ್ಟಿ ಅದಾದಮೇಲೆ ಇನಾಗ್ರೇಟ್ ಮಾಡಿದಾಗ ಎಲ್ಲರಿಗೂ ಬೆನಿಫಿಟ್ ಆಗುವಂಥದ್ದು, ಆ ಬ್ಯೂಟಿ ಎನ್ಹ್ಯಾನ್ಸ್ ಆಗಿರುವಂಥದ್ದು, ಆ ರೋಡಲ್ಲಿ ಕೇಯಾಸ್ ಕಡಿಮೆ ಆಗಿರೋದು, ಟ್ರಾಫಿಕ್ ಈಸಿಯಾಗಿ ಮೂವ್ ಆಗ್ತಾ ಇರೋದು. ಸೊ ದಟ್ ಈಸ್ ವಾಟ್ ನಿಮ್ಮ ಲೈಫಲ್ಲಿ ಇಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್ ಅನ್ನೋ ಥರ, ಅಥವಾ ಅಂಡರ್ ರಿಪೇರ್, ಅಥವಾ ಅಂಡರ್ ಲಾಟ್ ಆಫ್ ರೆನೋವೇಷನ್ ಅನ್ನೋ ಥರ. ಫೈನಲಿ ಇಟ್ ಈಸ್ ರೆಡಿ ಫಾರ್ ಇನಾಗ್ರೇಷನ್. ಸೊ ಆ ಇನಾಗ್ರೇಟ್ ಮಾಡಿದಾಗ ದೇರ್ ಇಸ್ ಲಾಟ್ ಆಫ್ ಬ್ಯೂಟಿ, ಬೆನಿಫಿಟ್ಸ್, ಅ ನ್ಯೂ ರೂಟ್. ಓಕೆ, ಅಡ್ಜಸ್ಟ್ಮೆಂಟ್ ಪೀರಿಯಡ್ ಇರುತ್ತೆ. ಓಕೆ, ಹೊಸ ರೋಡು ಯಾವಾಗಲೂ ಹಿಂಗೆ ಹೋಗ್ತಾ ಇದ್ವಿ, ಈಗ ಹೊಸ ರೋಡಲ್ಲಿ ಹಿಂಗೆ ಹೋಗಬೇಕು. ಸೊ ದೆರ್ ಇಸ್ ಅ ಅಡ್ಜಸ್ಟ್ಮೆಂಟ್ ಪೀರಿಯಡ್ ಈ ಹೊಸ ಎನರ್ಜಿಗೆ. ಬಟ್ ಇಟ್ ವಾಸ್ ವರ್ತ್ ಇಟ್. ಈ ಅಂಡರ್ ಕನ್ಸ್ಟ್ರಕ್ಷನ್ ಏನಿತ್ತು, ಆ ರಿಪೇರ್ ವರ್ಕ್ ಏನಿತ್ತು, ಅಥವಾ ಏನು ಡಿಲೇಗಳಿತ್ತು, ಇಟ್ ವಾಸ್ ಆಲ್ ವರ್ತ್ ಇಟ್. ಬಿಕಾಸ್ ನಿಮ್ಮನ್ನು ನೀವು ರೀಇನ್ವೆಂಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ತುಂಬಾ ಮುಖ್ಯವಾಗಿದ್ದು. ಸೊ ಈ ಹೊಸ ವರ್ಷದಲ್ಲಿ ಯು ಆರ್ ಕೈಂಡ್ ಆಫ್ ಕಮಿಂಗ್ ಔಟ್ ಆ್ಯಸ್ ಅ ಡಿಫ್ರೆಂಟ್ ಪರ್ಸನ್ ಆರ್ ಅ ಡಿಫ್ರೆಂಟ್ ಪರ್ಸ್ನಾಲಿಟಿ. ಮತ್ತು ಇದು ಹೊರಗಡೆ ಕಾಣಿಸೋ ಅಂಥದ್ದಲ್ಲ, ನಿಮ್ಮ ಒಳಗಡೆ ಬದಲಾಗಿರುವಂಥದ್ದು. ಯು ಮೇ ಗೆಟ್ ಅ ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್ ಈ ವರ್ಷ. ಏನು ಬದಲಾಗಿದೆ ನಿಮ್ಮಲ್ಲಿ, ಏನು ಡಿಫ್ರೆಂಟ್ ಆಗಿದೆ, ಏನಾಯಿತು ಅಂತ ಹೇಳಿ. ಬಿಕಾಸ್ ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರೋದ್ರಿಂದ ಯು ಆರ್ ಅಟ್ರಾಕ್ಟಿಂಗ್ ಅ ಲಾಟ್ ಆಫ್ ನ್ಯೂ ಪೀಪಲ್, ನ್ಯೂ ರಿಲೇಷನ್ಶಿಪ್, ನ್ಯೂ ಪಾರ್ಟ್ನರ್ಶಿಪ್, ನ್ಯೂ ಆಫರ್ಸ್, ನ್ಯೂ ಆಪರ್ಚುನಿಟಿ. ಸೊ ಇದಕ್ಕೆಲ್ಲ ಕಾರಣ ನಿಮ್ಮ ಒಳಗಡೆ ಆಗಿರುವಂಥ ಶಿಫ್ಟು, ನಿಮ್ಮ ಒಳಗಡೆ ಆಗಿರುವಂಥ ಬದಲಾವಣೆ ಹೊಸದನ್ನು ಅಟ್ರಾಕ್ಟ್ ಮಾಡ್ತಾ ಇರೋದು. ಬಿಕಾಸ್ ಯು ಆರ್ ಬಿಕಮಿಂಗ್ ಆರ್ ಯು ಹ್ಯಾವ್ ಬಿಕಮ್ ಈ ಎಂಪ್ರೆಸ್ ಎನರ್ಜಿ. ನಾವು ಈ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಯಾಕಂದರೆ ಗ್ರೂಪ್ ನಂಬರ್ 1ಗೂ ಫೈನಲ್ ಕಾರ್ಡ್ ಬಂದು ನಾವು ಎಲ್ಲಿ ಬಿಗಿನ್ ಮಾಡಿದ್ವಿ ಅಲ್ಲಿಗೆ ಫುಲ್ ಸರ್ಕಲ್ ಬಂದಿದ್ದು. ನಿಮ್ಗೂ ಅಷ್ಟೇ, ನಾವು ಸ್ಟಾರ್ಟ್ ಮಾಡಿದಾಗ ದೇರ್ ಕ್ಯಾನ್ ಬಿ ಅ ಪ್ರೆಗ್ನೆನ್ಸಿ ವರ್ಷ ಅಂತ ಹೇಳಿದ್ದು. ಲೈಕ್ ವಿ ಆರ್ ಎಂಡಿಂಗ್ ವಿತ್ ದ ಸೇಮ್ ಕಾರ್ಡ್, ದೇರ್ ಕ್ಯಾನ್ ಬಿ ದ ಪಾಸಿಬಿಲಿಟಿ ಆಫ್ ಪ್ರೆಗ್ನೆನ್ಸಿ ವರ್ಷ. ಆ್ಯಂಡ್ ಈ ಕಾರ್ಡ್ ಬಂದು ಓವರ್ ಆಲ್ ಆಗಿ ಇಟ್ ಈಸ್ ಅಬೌಟ್ ಗ್ರೋತ್. ಎಂಪ್ರೆಸ್ ಬಂದು ಶಿ ಈಸ್ ರಿಯಲಿ ಹ್ಯಾಪಿ. ಅವ್ರದ್ದು ಎನರ್ಜಿನಲ್ಲಿ ಸುತ್ತ ಏನಾಗ್ತಾ ಇದೆ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ. ಯಾರ್ಯಾರ ಜೊತೆಗೆ ಜಗಳ ಮಾಡ್ಕೊಳ್ತಾ ಇದ್ದಾರೆ,
ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾಕೆಂದರೆ ಶೀ ಈಸ್ ಜಸ್ಟ್ ಹೈಪರ್ ಫೋಕಸ್ಡ್ ಅವರ ಜರ್ನಿನಲ್ಲಿ, ಅವರ ದಾರಿನಲ್ಲಿ, ಅವ್ರು ನಡೀತಾ ಇರುವಂಥ ಒಂದು ದ ಗ್ರೋತ್ ಪಾತಲ್ಲಿ ಶಿ ಈಸ್ ವೆರಿ ಕೀನ್ ಅವರ ಒಂದು ಜೀವನದ ಬಗ್ಗೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ಲೈಫಲ್ಲಿ. ಯು ಆರ್ ಬಿಕಮಿಂಗ್ ದಿಸ್ ಎಂಪ್ರೆಸ್ ಎನರ್ಜಿ, ಲೈಕ್ ಎನಿಥಿಂಗ್ ಇಸ್ ಪಾಸಿಬಲ್. ಗ್ರೂಪ್ ನಂಬರ್ 2 ಲಾಟ್ ಆಫ್ ಫರ್ಟಿಲಿಟಿ ಅಂತ ನಾವು ಶುರು ಮಾಡಿದಾಗ ಎನಿಥಿಂಗ್ ಇಸ್ ಪಾಸಿಬಲ್. ದೇರ್ ಇಸ್ ಲಾಟ್ ಆಫ್ ಗ್ರೋತ್. ಈ ಮರದಲ್ಲಿ ಒಂದೇ ಒಂದು ಕೊಂಬೆನಲ್ಲಿ ಹೂವು ಬೆಳೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಮ ಗ್ರೂಪಲ್ಲಿ ಈ ಸ್ಪೆಸಿಫಿಕ್ ಏರಿಯಾನಲ್ಲಿ ಅಂತ ಹೇಳ್ತಾ ಇಲ್ಲ, ದೇರ್ ಇಸ್ ಗ್ರೋತ್ ಆ್ಯಂಡ್ ರಿನ್ಯೂಡ್ ಎನರ್ಜಿ ಎಲ್ಲ ಏರಿಯಾನಲ್ಲೂ ನಿಮ್ಮ ಲೈಫಲ್ಲಿ. ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಬಂದು ಶಿ ಈಸ್ ಕನ್ಫರ್ಮಿಂಗ್ ಬರೀ ಒಂದು ಏರಿಯಾನಲ್ಲ, ಒಂದೇ ಒಂದು ಕೊಂಬೆನಲ್ಲಿ ಒಂದೇ ಒಂದು ಎಲೆ, ಒಂದೇ ಒಂದು ಹೂವು ಬೆಳೀತಾ ಇರೋದಲ್ಲ, ಇಡೀ ಮರದಲ್ಲಿರೋ ಎಲೆಗಳೆಲ್ಲ ಬಿದ್ದು ಹೊಸದಾಗಿ ಚಿಗುರು ಬರ್ತಾ ಇರೋವಂಥದ್ದು, ಹೊಸ ಫ್ಲವರ್ಸ್, ಎಂಟೈರ್ ಟ್ರೀ, ಇಡೀ ಮರದಲ್ಲಿ ಫ್ಲವರ್ಸ್ ಬರುವಂಥದ್ದು. ಸೊ ದಟ್ ಈಸ್ ವಾಟ್ is happening ನಿಮ್ಮ ಗ್ರೂಪಲ್ಲಿ. ಆ್ಯಂಡ್ ದ ಫೈನಲ್ ಮೆಸೇಜ್ ಇಸ್ 6 of Pentacles. ಯು ಆರ್ ಎಂಟರಿಂಗ್ ಈ ಹೊಸ ಕಾರ್ಮಿಕ್ ಸೈಕಲ್ನ. ಸ್ಯಾಟರ್ನ್ ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ ಅಂದರೆ ಯು ಆರ್ ಎಂಟರಿಂಗ್ ಈ ಹೊಸ ಕಾರ್ಮಿಕ್ ಸೈಕಲ್ನ. ಆ್ಯಂಡ್ ಆಲ್ಸೋ ನಾವು ಆಗಲೇ ಹೇಳ್ದಂಗೆ ನಿಮ್ಮ ಒನ್ ಆಫ್ ಯುವರ್ ಓಲ್ಡ್ ವಿಶಸ್ ಕಮಿಂಗ್ ಟ್ರೂ, ನಾವು ಸ್ಟಾರ್ಟಿಂಗಲ್ಲಿ ಬಂದಂಥ ಮೆಸೇಜು. ಆ್ಯಂಡ್ ದೆನ್ ಯು ಆರ್ ರಿಯಲಿ ಹ್ಯಾಪಿ. ಓ ಮೈ ಗಾಡ್, ಲೈಕ್ ಇಲ್ಲಿರೋ ಎಲ್ಲ ಕಾರ್ಡ್ಸೂ ಅದೇ ಹೇಳ್ತಾ ಇರೋದು, ದ ವೀಲ್ ಇಸ್ ಟರ್ನಿಂಗ್. ಈ ಹೊಸ ಕಾರ್ಮಿಕ್ ಸೈಕಲ್ಗೆ ನೀವು ಎಂಟರ್ ಆಗ್ತಾ ಇರೋದು. ದೆರ್ ಇಸ್ ಲಾಟ್ ಆಫ್ ನ್ಯೂ ಪೀಪಲ್ ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಸಡನ್ ಚೇಂಜಸ್. ಓ ಮೈ ಗಾಡ್, ಲಾಟ್ ಆಫ್ ಚೇಂಜಸ್ ನಿಮಗೆ ಗ್ರೂಪ್ ನಂಬರ್ 2. ಸೊ ಗೆಟ್ ರೆಡಿ ಹೊಸ ಅಡ್ವೆಂಚರ್ಗೆ ಇನ್ ಅ ವೆರಿ ವೆರಿ ಗ್ರೌಂಡೆಡ್ ಕಂಫರ್ಟಬಲ್ ವೇ. ಇಟ್ ಈಸ್ ನಾಟ್ ಕೇಯಾಟಿಕ್, ಓಕೆ, ಲೈಕ್ ಟೆಂಪ್ರರಿ ಅಲ್ಲ. ಆಗಲೇ ನಾವು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆ ಸ್ಮೈಲ್ ಬಂದು ಇಟ್ ಈಸ್ ನಾಟ್ ಟೆಂಪ್ರರಿ, ಇಟ್ ಈಸ್ ಲೈಕ್ ಇಟ್ ಈಸ್ ದೇರ್, ಯಾವಾಗಲೂ ಇರೋ ಅಂಥದ್ದು. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ಎನರ್ಜಿನಲ್ಲಿ ಈ ವರ್ಷ ಗ್ರೂಪ್ ನಂಬರ್ 2. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನ್ಸ್ನ ಐ ವೆಲ್ಕಮ್ ದಿಸ್ ಬ್ಯೂಟಿಫುಲ್ ಚೇಂಜ್ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.